भक्ति पुरस्सरं परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಸ್ಥಿತಪ್ರಜ್ಞೆ ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣಿಮಣಿದು ಶತವರ್ಷಗಳ ಪರ್ಯಂತರವಾಗಿ ಮುಮುಕ್ಷುಗಳಿಗೆ ನಿಜಗುಣರ ಶಾಸ್ತ್ರವನ್ನು ಉಪದೇಶ ಮಾಡಿದ ಬ್ರಹ್ಮಲೀನ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಪಾವನ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, 17ನೇ ವರ್ಷದ ಭಗವಚ್ಚಿಂತನ ಸಾಧನಾ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ಶಿವಸಂತತಿ ಮಹಾರಾಜನ 3 ಜನ ಮಕ್ಕಳು ಗುರುಗಳನ್ನು ಶೋಧ ಮಾಡ್ತಾ ಒಂದು ಅರಣ್ಯದ ಮಧ್ಯದಲ್ಲಿ ಗುರುಗಳು ಉಪದೇಶ ಮಾಡ್ತಿದ್ರು. ಇಲ್ಲಿ ನಮಗೆ ಸಿಗುತ್ತದೆ, ಇಚ್ಛಿತ ವಸ್ತು ಸಿಗುತ್ತದೆ ಅಂತ ತಿಳ್ಕೊಂಡು ಅಲ್ಲಿ 6 ತಿಂಗಳ ಪರ್ಯಂತರವಾಗಿ ಸೇವೆ ಮಾಡಿದರು. ಅಕಸ್ಮಾತ್ ಅವರ ಸೇವೆಯನ್ನು ನೋಡಿ ಮೆಚ್ಚಿ ಗುರುಗಳು ಪ್ರಸನ್ನರಾಗಿ, ನೀವು ಯಾರು, ಯಾಕೆ ಬಂದೀರಿ ವಿಚಾರ ಮಾಡಿದರು. ಆವಾಗ ತತ್ವದೃಷ್ಟಿ ಅಂತಕ್ಕಂಥ ಹಿರಿಯ ಮಗ ಎದ್ದು ಕೈ ಮುಗಿದು ಪ್ರಶ್ನೆ ಮಾಡ್ತಾ ಇದ್ದಾನಪ್ಪ, ನಾವು ಕರ್ಣ ಉಪಾಸನೆಗಳನ್ನು ಸಾಕಷ್ಟು ಮಾಡಿದರೂ ಕೂಡ ನಮಗೆ ಇಚ್ಛಿತ ಫಲ ಪ್ರಾಪ್ತಿ ಆಗಲಿಲ್ಲ. ಇಚ್ಛಿತ ಫಲ ಯಾವುದು? ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಆ ಇಚ್ಛಿತ ಫಲ ನಮಗೆ ಪ್ರಾಪ್ತಿಯಾಗಲಿಲ್ಲ. ಆದ್ದರಿಂದ ನಾವು ಭವದುಃಖಕ್ಕೆ ಭಯಪಟ್ಟು ನಿಮ್ಮಲ್ಲಿಗೆ ಬಂದಿದ್ದೇವೆ. ನಮಗೆ ಅತ್ಯಂತ ದುಃಖದ ನಿವೃತ್ತಿ ಆಗಬೇಕು, ಪರಮಾನಂದದ ಪ್ರಾಪ್ತಿ ಆಗಬೇಕು. ಅದರ ಉಪಾಯವನ್ನು ಹೇಳ್ರಿ ಅಂತ ಪ್ರಶ್ನೆ ಮಾಡಿದಾಗ, ತಮ್ಮ ಈ ಪ್ರಶ್ನೆ ಭ್ರಾಂತಿಯಿಂದ ಉಂಟಾಗಿದೆ. ಯಾಕೆ ಅಂತ ಕೇಳಿದರೆ, ನೀನು ಆನಂದ ಸ್ವರೂಪನೇ ಇದ್ದೀಯಾ. ಜಗತ್ತಿನಲ್ಲಿ ಅಪ್ರಾಪ್ತ ವಿಷಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಸಂಭವಿಸ್ತದೆ. ನೀನು ಆನಂದ ಸ್ವರೂಪನೇ ಇದ್ದೀಯಲ್ಲ, ಅದನ್ನು ಪ್ರಾಪ್ತಿ ಮಾಡ್ಕೋತೀನಿ ಅನ್ನೋದೇನದ ಅಂತ ಕೇಳ, ಅದು ಭ್ರಮ. ಅದಕ್ಕೆ ಅವ ಅಂತಾನ, ನಾನೇ ಆನಂದ ಸ್ವರೂಪ ಆಗಿದ್ದರಪ್ಪ, ನನಗೆ ವಿಷಯದ ಇಚ್ಛೆ ಆಗಬಾರ್ದಾಗಿತ್ತು. ವಿಷಯದ ಸಂಬಂಧದಿಂದ ಆನಂದ ತೋರಬಾರ್ದಾಗಿತ್ತು. ಆದ್ದರಿಂದ ನಾನು ಆನಂದ ಸ್ವರೂಪ ಅಲ್ಲ, ವಿಷಯಗಳಲ್ಲೇ ಆನಂದದ ಅಂತ ನೀವು ತಿಳ್ಕೊಂಡಂಗೆ ಅವನು ಹಂಗೆ ಪ್ರಶ್ನೆ ಮಾಡಿದಾನೆ. ನಮ್ಮದು ಹಂಗೆ ಐತಿ. ನಮ್ಮ ಬುದ್ಧಿನೂ ವಿಷಯದಲ್ಲೇ ಆನಂದ ಐತಿ ಅಂತ ತಿಳ್ಕೊಂಡಿದ್ದೀವಿ.
ಆವಾಗ ಅವ್ರು ಏನು ಹೇಳ್ತಾರೆ, ತಮ್ಮ ಆತ್ಮ ವಿಮುಖ ಬುದ್ಧಿ ಉಳ್ಳವನಿಗೆ ವಿಷಯದ ಇಚ್ಛೆ ಆಗ್ತದೆ. ಆ ಇಚ್ಛೆ ಏನು ಮಾಡ್ತದೆ, ಮನಸ್ಸನ್ನು ಚಂಚಲಗೊಳಿಸ್ತದೆ. ಯಾವಾಗ ಇಚ್ಛಿತ ವಿಷಯ ಪ್ರಾಪ್ತಿ ಆಗ್ತದನೋ ಆವಾಗ ಕಿಂಚಿತ್ ಕಾಲ ಏನಾಕತಿ, ವೃತ್ತಿ ಅಂತರ್ಮುಖ ಆಗ್ತದೆ, ತಟಸ್ಥ ಆಗ್ತದೆ. ಅಂತರ್ಮುಖವಾದ ತಟಸ್ಥವಾದ ಆ ಬುದ್ಧಿವೃತ್ತಿಯಲ್ಲಿ ಆನಂದದ, ನಿನ್ನ ಸ್ವರೂಪದ ಆನಂದದ ಪ್ರತಿಬಿಂಬವೇ ಅಲ್ಲಿ ತೋರ್ತದೆ. ಆದ್ದರಿಂದ ವಿಚಾರ ಮಾಡಿ ನೋಡಿದ್ದಾದರೆ ವಿಷಯಗಳಲ್ಲಿ ಆನಂದ ಇಲ್ಲ. ಅಪ್ಪ, ನೀವು ಇದು ಅಜ್ಞಾನಿಗಳ ಸುದ್ದಿ ಹೇಳಿದ್ರಿ. ಅಜ್ಞಾನಿಗಳು ಆತ್ಮವಿಮುಖ ಬುದ್ಧಿ ಉಳ್ಳವರೇ ಇರ್ತಾರೆ ಯಾವಾಗಲೂ. ಅದು ಜ್ಞಾನಿಗಳಿಗೆ ಅಜ್ಞಾನಿಗಳಂತೆ ವಿಷಯದ ಇಚ್ಛೆ ಆಗ್ತದನೋ ಅಥವಾ ಎಲ್ಲೋ? ವಿಷಯದ ಸಂಬಂಧದಿಂದ ಅಜ್ಞಾನಿಗಳಂತೆ ಜ್ಞಾನಿಗಳಿಗೆ ಆನಂದದ ಬಾಣ ಆಗ್ತದನೋ ಅಥವಾ ಎಲ್ಲೋ? ಆವಾಗ ಗುರುಗಳು ಹೇಳ್ತಾರೆ, ತಮ್ಮ ಆತ್ಮವಿಮುಖತೆ ಎರಡು ಪ್ರಕಾರ ಅದೇ. ಆತ್ಮವಿಮುಖತೆ ಜ್ಞಾನಿಗಳಿಗೂ ವ್ಯವಹಾರ ಕಾಲದಲ್ಲಿ ಆತ್ಮವಿಮುಖ ಬುದ್ಧಿ ಆಗ್ತದೆ. ಆದರೆ ಅಜ್ಞಾನಿಗಳಿಗೆ ಯಾವಾಗಲೂ ಆತ್ಮವಿಮುಖ ಬುದ್ಧಿನೇ ಇರ್ತದೆ. ಯಾವಾಗ ಪ್ರಾರಬ್ಧ ಕರ್ಮ ಭೋಗವನ್ನು ಕೊಡತಕ್ಕಂಥ ಸಂದರ್ಭದಲ್ಲಿ ಜ್ಞಾನಿಗಳು ಕೂಡ ಇಚ್ಛೆ ಆಗ್ತದೆ. ಆದರೆ ಜ್ಞಾನಿಗಳ ತಿಳುವಳಿಕೆ ಏನದ, ಅಜ್ಞಾನಿಗಳ ತಿಳುವಳಿಕೆ ಏನದ? ಈ ವಿಷಯದ್ವಾರ ಬರುವಂತಹ ಆನಂದ ನನ್ನ ಸ್ವರೂಪದ ಆನಂದವೇ, ವಿಷಯದ ದ್ವಾರ ಬರುವ ಆನಂದ ಅದು ನನ್ನ ಸ್ವರೂಪದ ಆನಂದವೇ ಅಂತ ಜ್ಞಾನಿಗಳು ತಿಳಿತಾರೆ. ಅಜ್ಞಾನಿಗಳು ವಿಷಯದಲ್ಲೇ ಆನಂದ ಐತಿ ಅಂತ ಅಜ್ಞಾನಿಗಳು ತಿಳಿತಾ ಇದ್ದಾರೆ. ಇಷ್ಟು ವಿಷಯಗಳನ್ನು ನಾವು ಇಲ್ಲಿ ತನಕ, ಹೌದಲ್ರಿ, ಸುಮ್ಮ ಮನನ ಅಂತ ಹಿಂದಿನ ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಚಂದ ಆಗ್ತದೆ ಅಲ್ರಿ. ನಾವೇ ಆನಂದ ಸ್ವರೂಪ ಇದ್ದರೂ ಕೂಡ ನಮಗೆ ಆನಂದ ಭಾನ ಯಾಕೆ ಆಗೋದಿಲ್ಲ ಅನ್ನೋದು ಎಲ್ಲರ ಪ್ರಶ್ನೆ ಅದ. ಜಗಜ್ಜಾಹೀರ್ ಎಲ್ಲರಿಗೂ ಆನಂದ ಸ್ವರೂಪ ಅದೇ ಅಂತ ಹೇಳ್ತಾರೆ ಗುರುಗಳು. ನಮಗೆ ಯಾಕೆ ಆನಂದ ಭಾನ ಆಗುವಲ್ದು, ವಿಷಯದ ಕಡೆ ಯಾಕೆ ಹೋಗ್ತದ? ಅತ್ಯಂತ ಮುಖ್ಯವಾದ ವಿಚಾರಗಳನ್ನು ವಿಚಾರ ಸಾಗರಕಾರರು ಹೇಳ್ತಾರೆ. ಆನಂದದ ಭಾನ ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ನಿಜಗುಣರು ಆಗದಾಗದು ವರವಿವೇಕಿಗೆ ಮುಕುತಿ ನೀಗದೆ ಪ್ರತಿಬಂಧಕವನು. ಭೂತ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕಗಳು ಇರುವುದರಿಂದ ಅವು ವಿವೇಕಶಾಲಿ ಆಗಿದ್ದರೂ ಕೂಡ ಪ್ರತಿಬಂಧಕ ಇರುವುದರಿಂದ ಆನಂದದ ಭಾನ ಆಗುವುದಿಲ್ಲ. ಪ್ರತಿಬಂಧಕ ಭೂತಕಾಲದ ವಿಷಯಗಳು ನೆನಪಾಗ್ತಾವೆ. ವೈರಾಗ್ಯದಿಂದ ಬಿಟ್ಟು ಬಂದಾನ ಖರೆ, ಪರಂತು ಅವನಿಗೆ ಗುರುಗಳು ಹೇಳಕತ್ಯಾರ ಖರೆ, ಪರಂತು ಅವನಿಗೇನಾಗಕತ್ತೈತಿ, ಕಬ್ಬು ಕಳಿಸೋ ತಂದೀನಿ, ಹುಡುಗ ಕಬ್ಬು ಕಳ್ಸಾನೆ ಇಲ್ಲ ಅಂಬಲ. ಹೌದಲ್ರಿ, ಪಂಚದಿಶಿ ಕತ್ತಿನ ಬರ್ದಾರ ಅಪ್ಪಗಳು. ಗುರುಗಳು ಪತ್ರ ಬರ್ದು ಶಿಷ್ಯಾಗ, ಮತ್ತು ಶಾಸ್ತ್ರ ಚಾಲು ಮಾಡೋನು, ಬಾರೋ ಬಾರೋ ಅಂದ. ಬರ್ತೇನ್ರಿ ಅಂತಂದ. ಆವತ್ತು ಆ ಮನ್ಯಾಗ ಆಕಳ ಕರು ಹಾಕಿತ್ತು. ಪಂಚಕಲ್ಯಾಣಿ
ಕರು ಭಾಳ ಚಂದ ಇತ್ತು. ಟುಣಕ್ ಹಾರ್ತಿತ್ತು, ಅದ್ರ ಮ್ಯಾಗ ಕೈ ಆಡ್ತಿದ್ದ, ಅದಕ್ಕೆ ಮೇವು ತಿನ್ನಿಸ್ತಿದ್ದ. ಅವಾಗ ಗೊತ್ತಾಯಿಲ್ಲ, ಮತ್ತೆ ಪತ್ರ ಬರೆದ್ರು, ಬಾರಪ್ಪ ಶಾಸ್ತ್ರ ಚಾಲು ಮಾಡೋಣ ಅಂಥೇಳಿ. ಆ ಕರ ನೋಡ್ಕೋತ ಬಸ್ಸಿಗೆ ಹತ್ತಿದ. ಶಾಸ್ತ್ರ ಚಾಲು ಆಯ್ತು. ಅವ ಮಾರಿ ಗಂಟ ಶಾಸ್ತ್ರಕ್ಕೆ ಮುಖ ಆಗಲ್ಲ ಆತಂದ್ರೆ ಗೊತ್ತಾಕೈತಿ, ಗುರುಗಳಿಗೆಲ್ಲ ಗೊತ್ತಾಕೈತಿ. ಹಾಂ, ಒಂದೊಂದು ಗಂಟು ಮಾರಿ ಹತ್ತಿರ್ತಾವೆ, ಅವು ಬಿಚ್ಚಂಗ ಇಲ್ಲ ಒಟ್ಟು ಗಂಟು ಮಾರಿನ. ನೀವು ಬೇಕಾದ ಸೀರೆ ಆಡ್ರಿ ನೀವು. ಬೋರ್ಗಲ್ಲ ಮೇಲೆ ನೀರುಗಳಿದಂತೆ. ಅವ್ರು ಅಂದರು, ತಮ್ಮ ಯಾಕೋ ಹ್ಯಾಂಗೆ ಅನಿಸತ್ತೋ ನಂದು ಪ್ರವಚನ. ಯಪ್ಪ, ಆಕಳ ಕರ ಒದರಿದಂಗೆ ಆಕೈತಿರಿ. ನಿಮಗೆ ಯಾರ್ಯಾರಿಗೆ ಹೆಂಗೆ ಆಕತ್ತೀವಿ ಅಂಬಾರು ಅಲ್ಲ. ಆಕಳ ಕರ ಒದರಿದಂಗೆ ಆಕತ್ತೀವೋ, ಮನ್ಯಾಗ ಹೇಂತಿದ್ರೆ ಒದರಿದಂಗೆ ಆಕತ್ತೀವೋ, ಮೊಮ್ಮಗ ಬಂದು ತೆಕ್ಕ ಆದಂಗೆ ಆಕೈತೋ. ಇವೆಲ್ಲ ಭೂತ ಪ್ರತಿಬಂಧಕ. ನಾವೆಲ್ಲ ಬಂದೀವಿ ಒಂದು ತಿಂಗಳ ತನಕ. ಹೋಗಿ ಬರ್ತೀವಿ, ನೀವು ಚಿಂತೆ ಮಾಡಿಬೇಡ್ತೀವಿ, ಬಂದೀವಿ ಕರೆ. ಬಂದರೂ ಕೂಡ ಏನಾಕತಿ, ಹೊಕ್ಕೈತಿ ನೋಡ್ರಿ ನೆನಪು. ಹಂಗೆ ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ, ಬುದ್ಧಿ ಮಂದ ಏನ್ರಿ, ತರ್ಕ ಜಾಸ್ತಿ. ಬುದ್ಧಿ ಮಂದ ಅಂದ್ರೆ ಏಟು ಗುರುಗಳು ಹೇಳಿದ್ರು ಕೂಡ ಒಳಗೆ ಅದಲ್ರಿ ಚರ್ಮ ಬುದ್ಧಿ ಅಂತಿರ್ತದ. ಚುಚ್ಚಿದಾಗ ಏನಾಕತಿ, ತೂತಕ್ಕತಿ, ತಕೊಂಡು ಕೂಡಲೇ ಮತ್ತೆ ಮುಚ್ಕೋತತಿ. ಚರ್ಮ ಬುದ್ಧಿ ಅಂತಾರೆ ಅದಕ್ಕೆ. ಹಂಗೆ ಬುದ್ಧಿ ಬಂಧತ್ವ ಇರ್ತದ. ಜಡ ಬುದ್ಧಿ ಜನಸಂಗರತಿ, ಜನರೊಡನೆ ಸಂಘ ಮಾಡೋದು. ಎಂಥ ಜನರೊಡನೆ? ಇಲ್ಲಿ ಶಾಸ್ತ್ರ ಕೇಳ್ತಾನೆ, ಅಲ್ಲಿ ಹೋಗಿ ಅಂಗಡಿ ವ್ಯಾಪಾರದ ಕೂಡ ಮಾತಾಡ್ಕೊಂಡು ಕೊಂಡಿರ್ತಾನೆ. ನೋಡ್ರಿ, ಇಬ್ಬರು ವ್ಯಾಪಾರಿಗಳು ಒಬ್ರಿಗೊಬ್ರು ಕೂಡಿದ್ರು ಅಂದ್ರೆ ಸಕ್ರಿದಾರ್ನಿ ಬೆಲ್ಲದಾರ್ನಿ ಮಾತಾಡ್ತಾರೆ ಅವರು. ಇಬ್ಬರು ರೈತರು ಕೂಡಿದರು ಅಂತಂದ್ರೆ ಅರಿಶಿನ ಕಬ್ಬ ಮಾತಾಡ್ತಾರೆ. ಇಬ್ಬರು ಮುಮುಕ್ಷುಗಳು ಕೂಡಿದ್ರೆ ಏನು ಮಾತಾಡಬೇಕು? ನೀವು ಹೋಗ್ತಿರಲ್ಲ, ಹೋದ ಬಳಿಕ ನೀವು ಒಬ್ರಿಗೊಬ್ರು ಭೇಟಿ ಹಾಕಿರಿ, ನೀವು ಕಬ್ಬು ಸುದ್ದಿನ ಮಾತಾಡ್ತೀರೋ, ಏನು ಮಾಡ್ತೀರಿ? ಜಿಜ್ಞಾಸು ತಲೆಯಾಗ ಒಟ್ಟು ಅದು ದೆವ್ವ ಬಿಡ್ದಂಗೆ ಆಗಿರ್ಬೇಕು, ಹುಚ್ಚು ಹಿಡ್ದಂಗೆ ಆಗ್ಬೇಕು ರೀ. ಅಲ್ರಿ, ಹುಚ್ಚು ಹಿಡ್ದಂಗೆ ಆದಾಗನ ಏನಾರ ಕೆಲಸ ಆಗ್ತದೆ. ಜಡಬುದ್ಧಿ ಜನಸಂಗರತಿ ವಿಷಯಾಸಕ್ತಿ, ಬಿಡದೆ ಮಾಡುವ ತರ್ಕ ಏನ್ರಿ, ಇವೆಲ್ಲ ವರ್ತಮಾನ ಪ್ರತಿಬಂಧಕಗಳಾವ. ಇವು ನೀಗದೆ ವರ ವಿವೇಕ ಆಗಿದ್ದರೂ ಕೂಡ ಆಗದು. ಆಗಾಮಿ ಪ್ರತಿಬಂಧಕ ಇನ್ನೊಂದಿಷ್ಟು ಜನ್ಮ ಕೊಡಬೇಕಾಗಿರ್ತಕ್ಕಂಥ ಪ್ರತಿಬಂಧಕ ಇತ್ತು ಅಂತಂದ್ರೆ ಈ ಜನ್ಮದಾಗ ಆಗಂಗಿಲ್ಲ. ಮುಂದಿನ ಜನ್ಮದಾಗ ಅದನ್ನೇ ಮುಂದುವರಿಸ್ತಾ ಇದ್ದಾನೆ. ಕೇಳಿದ್ದು ಹಾನಿ ಆಗಂಗಿಲ್ಲ. ನೀವು ಪರಮಾರ್ಥದಾಗ ಧ್ಯಾನ ಮಾಡಿರಿ, ಜಪ ಮಾಡಿರಿ, ಶ್ರವಣ ಮಾಡಿರಿ, ಇದು ನಿಮ್ಮ ಜೊತೆಗೆ ಬರ್ತದೆ. ಭಾಳ ಕಷ್ಟಪಟ್ಟು 10 ಎಕರೆ ಜಮೀನು ಅದು ಮಾಡ್ರೆ ಆ 10 ಎಕರೆ ಅಲ್ಲೇ ಇರ್ತೈತೆ, ನಿಮ್ಮ ಕೂಡ ಬರೋಂಗಿಲ್ಲ ಅದು. ಏನೋ ನೀವು ಕೇಳಿರಿ ಅಂಥೇಳಿ ನಿಮ್ಮದು ಒಂದು ಸ್ವಲ್ಪ ಸಂಸ್ಕಾರ ಇರೋದ್ರಿಂದನ ಇಲ್ಲಿ ಬಂದಿರಿ. ನೀವು ಇದಕ್ಕೆ ಇಲ್ಲಾಕೆ ಬರ್ತಿದ್ದೀರಿಪ್ಪ? ಏನೋ ಹಿಂದಿಗೂ ಒಂದು ಏನೋ ಸಂಸ್ಕಾರ ಅದ, ಬಂದಿರಿ. ಈ ಸಂಸ್ಕಾರದ ಈ ಜನ್ಮದಾಗ ನಿಮಗೆ ಜ್ಞಾನ ಆಗದೇ ಇದ್ದರೂ ಕೂಡ ಶ್ರೀಮತಾಂಗೆ ಯೋಗ ಭೃಷ್ಟೋ ವಿಜಾಯತೆ. ಶುಚೀನಾಂ ಶ್ರೀಮತಾಂಗೆ
ಯೋಗ ಬಿಟ್ಟು ಕೇಳಿದ್ದು ವ್ಯರ್ಥ ಆಗುವುದಿಲ್ಲ. ಆದ್ದರಿಂದ ಆ ಇನ್ನಷ್ಟು ಜನ್ಮ ಕೊಡುವಂಥ ಆಗಾಮಿ ಪ್ರಾರಬ್ಧ ಇತ್ತು ಅಂದ್ರೆ ಅವನಿಗೆ ಆವಾಗ ಆಗಂಗಿಲ್ಲ. ಮುಂದಿನ ಜನ್ಮದಾಗ ಏನಾಗ್ತದೆ ಅಂತ ವಾಮದೇವ್ ಅಂತಕ್ಕಂಥವನಿಗೆ ಗರ್ಭದಲ್ಲೇ ಜ್ಞಾನ ಆತತ್ತ. ಇನ್ನು ಮಾತಾಡಿದ್ದೀವಲ್ಲ, ಅಷ್ಟಾವಕ್ಕನಿಗೆ ಗರ್ಭದಲ್ಲೇ ಜ್ಞಾನ ಆಗಿತ್ತು. ಅವರು ಎಲ್ಲ ಸಣ್ಣ ವಯಸ್ಸಿನಾಗ ಕೆಲವು ಮಂದಿಗೆ ಜ್ಞಾನೋದಯ ಆಕತಿ. ಆದ್ರೆ ಅದು ಹಿಂದಿಂದೇನು ಜನ್ಮಾಂತರದ ಭಗವಂತ ಗೀತೆಯಲ್ಲಿ ಬರೀತಾನೆ. ಏನಪ್ಪ ಅಂತ ಕೇಳಿದರೆ, ಜನ್ಮದ ಕೊನೆಯಲ್ಲಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ನಾಂ ಪ್ರಪದ್ಯತೆ. ಬಹಳ ಜನ್ಮಗಳ ಕೊನೆಯಲ್ಲಿ ಏನಾಗ್ತದೆ? ನನ್ನನ್ನು ಅವ ತಿಳ್ಕೋತಾ ಇದ್ದಾನೆ. ಹೇಳಿದ್ದು ಇದು ಹೋಗುವುದಿಲ್ಲ. ಆದರೆ ಮನಸ್ಸಿಟ್ಟು ಕೇಳಿದ್ರೆ ಅಚ್ಚಾಕೈತಿ. ಸುಮ್ಮನೆ ನಾಷ್ಟ ತಯಾರಾಗೋ ತನಕ ಕುಂಡಿರ್ತಾರಲ್ಲ ಕೆಲವು ಮಂದಿ. ಎಷ್ಟೊತ್ತಿಗೆ ಹಾಕ್ತಿ ನಾಷ್ಟ? ಎಷ್ಟಿರ್ತೈತಿ? ಮುಂಜಾನೆ ವಿಚಾರ ಸಾಗರೈತೆ, ಮಧ್ಯಾಹ್ನದಾಗ ಇದಕ್ಕೆ ಅಲ್ಲಿ ಊಟ ಎಷ್ಟೊತ್ತಿಗೈತಿ? ಆ ಮಂದಿನೂ ಇರ್ತೈತೆ. ಅದು ಹಂಗಾಗಬಾರ್ದು. ಲಕ್ಷಗೊಟ್ಟು ಕೇಳಿದರೆ ಅಚ್ಚೊತ್ತಿದಂತೆ. ಹೆಂಗೆ ಮನುಷ್ಯ ಬೇದದ್ದು ವರ್ಷ ಆದರೂ ಒಳಗೆ ಏನ್ರಿ ಬೆನ್ನಾಗ ಪಾರಾಗೈತೆ ಅದು. ನೋಡ್ರಿ, ಮಾತ್ರ ಮಾತು ಯಾಕೆ ಪಾರಾಗೋದು? ಯಾರು ಬರೋ ಮನಸ್ಸಿಗೆ ಕೆಟ್ಟದ್ದನ್ನು ಹಿಡ್ಕೊಳ್ಳೋ ಸ್ವಭಾವ ಅದ ರೀ. ಮನಸ್ಸಿಗೆ ಏನು ಸ್ವಭಾವ ಅದು ಗೊತ್ತೈತೇನೆ? ಕೆಟ್ಟದ್ದನ್ನು ಹಿಡ್ಕೋದು. ಕೆಟ್ಟ ಸುದ್ದಿ ಬೆಳಗಾಗ ಕೂಡದೆ ಊರು ತುಂಬ ಆಗಿರ್ತೈತಿ. ಚಲೋ ಸುದ್ದಿ ಹಂಗೆ ಕೆಟ್ಟದ್ದನ್ನು ಹಿಡ್ಕೋ ಸ್ವಭಾವದ. ಅದಕ್ಕೋಸ್ಕರವಾಗಿ ನಾವು ಏನೇ ಲಕ್ಷ್ಯಗೊಟ್ಟು ಕೇಳಿದೀವಪ್ಪ ಅಂತಂದ್ರೆ ಅದು ಮುಂದಿನ ಜನ್ಮಕ್ಕಾದ್ರೂ ಕೂಡ ಬೀಜ ಆಗ್ತದೆ ಅನ್ನೋದಕ್ಕೆ ಭಗವದ್ಗೀತೆ ಒಳಗೆ ಹೇಳಿದಾನೆ. ಈ ಅಪ್ಪ ವಿವೇಕೋದಯ ಆತು, ಶುಭಶಾಂತಿತ್ತು ರಾಜಾಗ, ವೈರಾಗ್ಯ ಆಗಲಿಲ್ಲ ನೋಡ್ರಿ. ಮಕ್ಕಳು ಹಿಂದೇನೋ ಜನ್ಮಾಂತರದ ಸಂಸ್ಕಾರ ಇರುವುದರಿಂದ ನೀನು ರಾಜ್ಯನೂ ಬೇಡ, ನಿನ್ನ ಮಾರಿ ನೋಡೋದು ಬೇಡ ಅಂದರು ಅಲ್ರಿ. ಹಂಗೆ ಇವ್ರಿಗೇನೋ ಹಿಂದಿನ ಸಂಸ್ಕಾರ ಇರುವುದರಿಂದ ಅದರಾಗ ಮುಖ್ಯವಾಗಿರ್ತಕ್ಕಂಥ ತತ್ವದೃಷ್ಟಿ. ಅಪ್ಪ ನೀವು ಹೇಳಿದ್ರಿ ಆತ್ಮೀಯತೆ ಜ್ಞಾನಿಗೂ ಇರತತಿ, ಅಜ್ಞಾನಿಗೂ ಇರ್ತತಿ. ಅಜ್ಞಾನಿಗೆ ಯಾವಾಗಲೂ ಆತ್ಮೀಯತೆ ಇರ್ತದೆ. ಜ್ಞಾನಿಗಳಿಗೆ ಭೋಗದಲ್ಲಿ ಯಾವಾಗ ಬರ್ತಾನೆ ಆವಾಗ ಅವನಿಗೂ ಆತ್ಮೀಯತೆ ಆಗ್ತದೆ. ಆದರೆ ತಿಳುವಳಿಕೆ ಏನದ ಅವರಲ್ಲಿ? ಈ ಅಜ್ಞಾನಿ ವಿಷಯದಿಂದ ಸುಖ ಬಂತು ಅಂತ ತಿಳ್ಕೊತಾನೆ. ಜ್ಞಾನಿ ಸುಖ ನನ್ನ ಆತ್ಮ ಸುಖವೇ ಪ್ರತಿಫಲಿಸಿ. ರಾಣಿ ಸ್ನಾನ ಮಾಡಕ್ಕಂತ ಬಾತ್ರೂಮಿಗೆ ಹೋಗುವಾಗ ಕೊಳ್ಳಾಗಿನ ರತ್ನಹಾರ ಗೂಟಕ್ಕೆ ಹಾಕಿ ಒಳಗೆ ಹೋದಳು. ಅದೊಂದು ಪೀಡ ಇರ್ತೈತಿ. ಏನು ಮಾಡೋದು? ಬಗ್ಲಾಗಿ ಕೂಸು ಬಂದಂಗೆ. ಹೆಣ್ಮಕ್ಳಿಗೆ ಕೂಸ, ಗಂಡು ಮಕ್ಕಳಿಗೆ ಮೊಬೈಲ. ಏನು ಹೇಳಕತ್ತೀನಿ? ಸ್ನಾನಕ್ಕೆ ಹೋದರು, ರತ್ನಹಾರ ಗೂಟಕ್ಕೆ ಹಾಕಿಳು, ಗಿಳಿ ಬಂತು. ಅದು ಮಿಂಚುತ್ತಿತ್ತಲ್ಲ, ಏನೋ ಒಂದು ಇರಬೇಕಂಥೇಳಿ, ಹಣ್ಣು ಇರ್ಬೇಕಂತ ತಿಳ್ಕೊಂಡು ಕಚ್ಕೊಂಡು ಹಾರ್ಕೋತ ಹೋಗ್ತು. ಹೋಗಿ ಒಂದು ಗಿಡದ ಮ್ಯಾಗ ಕುತ್ತು ಕಚ್ಚಿ ನೋಡಿತು. ಅದ್ರಾಗ ಏನು ರಸ ಇಲ್ಲ, ಏನಿಲ್ಲ. ಅಲ್ಲೇ ಬಿಟ್ಟು ಹಾರಿ ಹೋಯ್ತು.
ಗಿಡದಾಗ ರತ್ನಹಾರ ಜೋತಾಡಕ್ಕಿತ್ತು. ಕೆಳಗೆ ನೀರು ಹರಿತಿತ್ತು, ತೆಳ್ಳಗ ನೀರು. ದಾರಿಕಾರ ಬಂದ ನೀರು ಕುಡಿಬೇಕಂತ ಹೇಳಿ ರತ್ನದ ಹಾರ ಆ ಕಡೆ ನೋಡ್ತಾ ಯಾರು ಇದ್ದೀರ ತೊಗೊಂಡು ಹೋಗ್ಬೇಕಂತ ಇಳ್ದ ಎಲ್ಲಿ ನೀರಾಗ ಹುಡುಕ್ಯಾಡ್ದ ಸಿಗಬಲ್ದು. ಅವನು ಬ್ಯಾಸತ್ತು ಹಾದ. ಮತ್ತೊಬ್ಬ ಬಂದ. ಅವನು ಏನು ನೋಡ್ದ, ಅವನು ಅವನಿಗೂ ಕಾಣಿಸ್ತು. ಅವನು ಹುಡುಕ್ಯಾಡಿದ. ಒಬ್ಬಗಂತಲೇ ಒಬ್ಬ ಬರೋರು, ಒಳಗೆ ಇಳಿಯವರು, ಹುಡುಕ್ಯಾಡವರು, ಹೋಗೋರು. ಅವು ಸಾಧು ನೋಡ್ಕೋತ ಕೂತಿದ್ದ. 10ನೇದವ ಮುಳುಗ್ಯಾಡುವಾಗ ಏನು ತಮ್ಮ ಅಂತ ಕೇಳ್ದ. ರತ್ನದ ಹಾರ ಸಿಗ್ತಾನ, ಸಿಗೋಲ್ರಿ ಅಂದ. ಸಿಗೋಲ್ದು, ಕಾಣಿಸ್ತದ ರೀ, ಸಿಗೋಲ್ದು ನಾವು. ಅವ್ರನ್ನ ಕಾಣಿಸೋದಟ್ಟ ಸಿಗೋದಲ್ಲ ತಮ್ಮ ಅಂದ್ರು ಅವರು. ಎಲ್ಲಿ ನೀರಾಗ, ಅದು ಗೊತ್ತಿರಲಿ. ಮತ್ತು ನೀರಾಗ ಕಾಣಿಸೋದಟ್ಟ ಸಿಗುವುದಲ್ಲ ತಮ್ಮ. ಮತ್ತು ಸಿಗ್ಬೇಕಾದ್ರೆ ಏನು ಮಾಡ್ಕೊರಿ, ಅದ್ರ ವಿರುದ್ಧ ದಿಕ್ಕಿಗೆ ಹೋಗ ಅಂದವ. ಮ್ಯಾಲೆ ನೋಡಿದ, ಅಪ್ಪ ಅಲ್ಲಿದ ಅಂದವ. ಏನು ರತ್ನಧಾರ ಅಂದ್ರೆ ಅದು ವಿಷಯಗಳಲ್ಲಿ ಕಾಣಿಸ್ತದ. ನೌಕರಿ ಸಿಕ್ಕಿಂದ ಆನಂದ ಆಗ್ತದ, ಮದುವೆ ಆದಿಂದ ಸುಖ ಸಿಗ್ತದೆ, ಮಕ್ಕಳಾದಿಂದ ಕಾಣಿಸ್ಕೊತ, ಹಂಗೆ ಕಾಣಿಸ್ತದೆ. ಕಾಣಿಸಿದ್ರೆ ಬಂದು ಹತ್ತ ನಾವು ಹಂಗೆ ಅಲ್ರಿ. ಅದ್ರ ವಿರುದ್ಧ ದಿಕ್ಕಿಗೆ ಅಂತರ್ಮುಖವಾದ ಅಂದರೆ ಅಲ್ರಿ. ವಿರುದ್ಧ ದಿಕ್ಕಂದ್ರೇನು? ಅಂತರ್ಮುಖ. ಅದು ಭಾಳ ಕಠಿಣ. ಜಗತ್ತಿನೊಳಗೆ ಮನಸ್ಸನ್ನು ಅಂತರ್ಮುಖ ಮಾಡೋದು ಅಂತಂದ್ರೆ ಭಾಳ ಕಠಿಣ ಅದ. ಅದಕ್ಕೆ ಭಾಳ ಸಂಸ್ಕಾರ ಕೊಡ್ಬೇಕು. ಅದಕ್ಕೆ ಏನ್ರಿ, ಸಂಸ್ಕಾರ ಕೊಟ್ಟು 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 ಅದನ್ನು ಅಂತರ್ಮುಖ ಮಾಡಬೇಕಾಗ್ತದೆ. ಯೋಗ, ಪ್ರಾಣಾಯಾಮ. ನಾ ಗುರೂಜಿನ ಕೇಳಿ ಎಷ್ಟು ಮಂದಿ ಬರ್ತೈತಿ ನಮ್ಮ ಸಾಧಕರು ಪ್ರಾಣಾಯಾಮಕ್ಕೆ? 5-6 ಮಂದಿ ಇರ್ತಾರೆ ಅಂದ್ರೆ. ಅವರು ನಮ್ದು ಊರಾಗಿನ ಬಳಗ ಐತ್ರಿ, ಅದು 50-60 ಮಂದಿ ಬರ್ತೈತಿ. ಈ ಗಿರ ಕೆಟ್ಟದಾವು ಇಷ್ಟೇ. ಇದು ನಾಷ್ಟಕ್ಕೆ ಅನಿಸಿ ನೋಡ್ರಿ, ಊಟಕ್ಕೆ ಅನಿಸಿ ನೋಡ್ರಿ, ಎಟ್ಟದ. ಅಂತರ್ಮುಖ ಮಾಡ್ಲಾಕ ಪ್ರಯತ್ನ ಮಾಡ್ಬೇಕು ಅನ್ನೋದನ್ನು ಕೂಡ ಬುದ್ಧಿ ಇಲ್ಲ ಅಂದ್ರೆ ಇನ್ನೇನು ಹನಿ ಹನಿ ಬಡ್ಕೋಬೇಕನ್ ಕಲ್ಲು ತಗೊಂಡ. ಅಂತರ್ಮುಖ ಆಗೋಲ್ದು, ಅದಕ್ಕೆ ಆನಂದ ಸಿಗೋಲ್ದು. ಅಂತರ್ಮುಖ ಮಾಡ್ಲಿಕ್ಕೆ ಏನು ಮಾಡಬೇಕು ಅದು ಗೊತ್ತಿಲ್ಲ. ಗೊತ್ತಿದ್ದವ್ರು ಹೇಳಕತ್ತಿದ್ರು ಕೂಡ ನಾಷ್ಟ ತಯಾರಾಗೈತೇನು, ಮತ್ತು ಆ ಕಡೆ ಹೋಗ್ತೈತಿ ಅಲ್ರಿ. ಇದು ದುಷ್ಟ. ಇದು ಇದು ಸಾಧಕರ ಅನ್ಬೇಕು, ಇನ್ನು ಬಾಧಕರ ಅನ್ಬೇಕು, ನನಗೆ ತಿಳಿವಲ್ದ ಅಲ್ರಿ. ಸಾಧನೆ ಮಾಡಕ್ಕೆ ಬಂದೀವಿ ಅಂದ ಬಳಿಕ ಅಂತರ್ಮುಖ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಯಾವಾಗ ಅಂತರ್ಮುಖ ಆಕತಿ ಅದು ಪೆಟ್ಟು ಬೀಳ್ಬೇಕಾದ್ರೆ ನಿಮಗೆ. ಹೌದು. ದೋಷ ದರ್ಶನ ಅಂತಾರೆ. ದೋಷ ದರ್ಶನ ಆತಂದ್ರೆ ತೆಗ್ತೈತಿ. ದೋಷ ದರ್ಶನವೇ ಬೀಜ ಹೌದಲ್ರಿ. ಮತ್ತು ಅದು ಒಂದು ಅನುವಿಂದ ಬಿಡುವುದೇ ರೂಪ, ಮರಳಿ ತೆರಗದಂತಿರುವುದೇ ಕಾರ್ಯ. ವೈರಾಗ್ಯಕ್ಕೆ ಬೀಜ, ರೂಪ, ಕಾರ್ಯಗಳನ್ನು ಹೇಳ್ಯಾರ. ಎಷ್ಟು ಸಲ ನಿಮಗೆ ದುಃಖ ಆಗಿಲ್ಲ ಸಂಸಾರದಾಗ? ಮನೆ ಬಿಟ್ಟು ಬಂದಿರ್ಯಾ ಹಂಗೆ ಒದಿಸ್ಕೋತು 80 ವರ್ಷ ಆಗಿತ್ತು. ಮುದಕ್ಕೆ ಭಾಗದಾಗ ಕೂತಿದ್ದ, ರೊಟ್ಟಿ ಕೊಡವಲ್ರು, ಅಳಾಕತ್ತಿದ್ದ. ಅದು ಸಾಧು ಹಾದು ಹಾಕಿದ್ದು, ಯಾಕೆ ಹೇಳ್ತೀಯಪ್ಪ? ಏನು ಮಾಡಲ್ರಿ, ನಾ ರೊಕ್ಕ ಗಳಿಸಿ, ನಾ ಮನೆ ಗಳಿಸೀನಿ, ನನಗೆ ಅನ್ನ ಕೊಡುವಲ್ರು, ಸಾಕಾಗಿ ಹೋಗೈತಪ್ಪ ಅಂತ ಅಂದ. ಬೈತಾರೆ, ಬಡಿತಾರೆ. ಇನ್ನೂ ಮಧ್ಯಾಹ್ನ 1-2 ಗಂಟೆ ಐತಿ, ಊಟ ಕೊಟ್ಟಿಲ್ಲ ನೋಡ್ರಿ. ಆವಾಗ ಸಾಧು ಅಂದ, ನಮ್ಮ ಮಠಕ್ಕೆ ನಡೀರಿ ಅಂತ.
ಪಂಚಾಯತಿ ಮಾಡಕ್ಕೆ ಬಂದಿಲ್ಲೇ ಮುದಕ್ರಿ ಬೇಯ್ದ್ರೆ ನನ್ನ ಮಗ ಬೇಯ್ತಾನೆ, ಬಡಿದ್ರೆ ನಾನು ಸೊಸಿ ಬಡಿತಾಳೆ, ನೀ ಯಾಕೆ ನಡ್ಬರ್ಕ? 80 ವರ್ಷದ ಮುದಕ್ರಿ ಇವ ಅಲ್ರಿ. ವೈರಾಗ್ಯ ಬರುವುದಂದ್ರೆ ಸುಮ್ಮನೆ ಬರುವುದಿಲ್ಲ. ಅದಕ್ಕೆ ದೋಷ ದರ್ಶನ ಆದಾಗ ಅಂತರ್ಮುಖ ವೃತ್ತಿ ಸಲುವಾಗಿ ನಾ ಮಾತಾಡಕತ್ತೀನಿ. ಒಟ್ಟು ಇದನ್ನೆಲ್ಲ ಯಾಕೆ ಸುದ್ದಿ ತೆಗೆದ್ನಿ? ಮನಸ್ಸ ಅಂತರ್ಮುಖ ಆಗ್ಬೇಕಾದ್ರೆ ಗಡ್ಡಿಗೆ ಹೊಡಿಬೇಕು ನೋಡುವ. ಎಲ್ಲ ಭರ್ತೃಹರಿ ಬರ್ದಾನ, ದೃಷ್ಟ್ವಾ ಜನ್ಮ ಜರ ವಿಪತ್ತಿ ಮರಣಂ ತ್ರಾಸಶ್ಚ ನೋತ್ಪದ್ಯತೆ ಪೀತ್ವಾ ಪ್ರಮಾದ ಮೋಹ ಮದಿರ ಉನ್ಮತ್ತಭೂತಂ ಜಗತ್. ನೀರು ಕೊಡು. ಅವ ಏನಂತಾನ, ರಾಜ ಭರ್ತೃಹರಿ ವೈರಾಗ್ಯ ಶತಕ ಅಂತ ಬರ್ದಾನ. ಜ್ಞಾನ ಶತಕ, ವೈರಾಗ್ಯ ಶತಕ, ನೀತಿ ಶತಕ. ದೃಷ್ಟ್ವಾ ಜನ್ಮ ಜರ ವಿಪತ್ತಿ ಮರಣಂ. ದೃಷ್ಟು ಅಂದ್ರೆ ನೋಡ್ತಾರೆ, ಜನ್ಮ ಜರ ವಿಪತ್ತು ಮರಣ. ಈ ಸಂಸಾರದಾಗ ಅದ ಹುಟ್ಟುವಾಗ ತಗೋತ ಹುಟ್ಟುತ್ತಾವ. ಹೌದು, ಹುಟ್ಟು ಮುಂದೆ ಜನ್ಮ ದುಃಖಂ ಜಾಯಾ ದುಃಖಂ, ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗ್ರತ. ಇಷ್ಟು ನೋಡ್ತಾರೆ. ನೋಡಿದರೂ ಕೂಡ ಈ ದುಃಖ ಅಂತ ಯಾಕೆ ಅನಿಸ್ವಲ್ದು ಅವರಿಗೆ? ದುಃಖ ಐತೆ ಅಂತ ಯಾಕೆ ಅನಿಸ್ವಲ್ದು ಅಂತ ಕೇಳಿ ಅವ ಬರಿತಾನೆ, ಪಿತ್ವಾ ಕುಡ್ದಾರೆ. ಏನು ಕುಡ್ದಾರೆ? ಪಿತ್ವಾ ಪ್ರಮಾದ ಮೋಹ ಮದಿರ ಉನ್ಮತ್ತ ಭೂತಂ ಜಗತ್. ಏನು ಕುಡ್ದಾರ? ಮೋಹ ಅನ್ನುವಂಥ ಶರೆಯನ್ನು ಕುಡ್ದ ಪ್ರಜ್ಞಾಹೀನರಾಗ್ಯಾರ ಇವರು. ದುಃಖ ಅನ್ನೋದು ಗೊತ್ತಾಗವಲ್ದು ಅವನಿಗೆ ಅಲ್ರಿ. ದೃಷ್ಟ ನೋಡಿದರೂ ಕೂಡ ಯಾಕೆ ಬರುವಲ್ದು? ಅಂತರ್ಮುಖ ವೃತ್ತಿ ಯಾಕೆ ಆಗವಲ್ದು ಕೇಳಿದ್ರೆ, ಕುಡ್ದಾರ ನಶೆ. ಇಬ್ಬರು ಕುಡ್ದ ವಿಜಯಪುರಕ್ಕೆ ಹೋದ್ರ, ಕುಡ್ದಿದ್ರು. ವಿಜಯಪುರದಾಗ ನೋಡ್ಕೋತ ಗೋಳ್ಗುಮಟದ ಮುಂದೆ ಬಂದಾರಪ್ಪ. ಅವ್ನು ನೋಡಿದ್ರು, ಒಬ್ಬೊಬ್ಬೊಬ್ಬ ಹಂಗೆ ಕಟ್ಟಿರೋ ಇದನ್ನ ಕಟ್ಕೊಂತ. ಅದೆಲ್ಲ ಕರೆ ಕಟ್ಕೊಂತ ಮ್ಯಾಗ ಯಾವಾದ್ರು ಕೆಳಗೆ ಹೆಂಗೆ ಇಳಿದ್ರು? ಅವ್ರದ್ದು ಭಾರಿ ವಿಚಾರ. ಅವ ನೋಡಿದ, ಹುಚ್ಚ, ಅವ್ರಿಗೆ ಗೊತ್ತಿತ್ತು ಕಟ್ಕೊಂತ ಮ್ಯಾಲೆ ಹೋದ್ರೆ ಕೆಳಗೆ ಇಳಿಯೋದು ಆಗೋದಿಲ್ಲ ಅಂತ ತಿಳ್ಕೊಂಡು ಕಟ್ಕೊಂತ ಮ್ಯಾಲೆ ಹೋಗಿಲ್ಲ, ಮ್ಯಾಲಿಂದ ಕಟ್ಕೊಂತ ಕೆಳಗೆ ಬಂದಾರ. ಹೆಂಗದ ನೋಡ್ರಿ ಅವ್ರದ್ದು ತರ್ಕ, ಹೆಂಗದ ನೋಡ್ರಿ. ಅವ ವಿಜಯಪುರ ಕೇಳ್ಕೊತ ಕೂತಿದ್ದ, ಈ ಗೋಳ್ಗುಮಟ ಮಾರುದದು ತಗೋತೀರಿ ಅಂದವ. ಎಷ್ಟಕ್ಕಾದ್ರೂ ಕೊಡವ ಅಂದು. 5,000 ರೂಪಾಯಿ ಕೊಟ್ಟು ಓದ್ಬಿಟ್ರಿ ಅಂದವ. ಎಲ್ಲ ಹುಡ್ಕ್ಯಾಡ್ದು, ಅವನಂತೆ ಕಟ್ಟಿದ್ದು ಅಂದ್ಕೊ, ತಗೋ ನೋಟ್ ಹೋಗಿದ್ರು. ಎಣಿಸ್ಕೊಂಡ 5,000 ಅದಾವ, ತೊಗೊಂಡು ಹೋಗ್ರಿ ಅಂದವ. ವ್ಯಾಪಾರ ಆತ. ವಿಚಾರ ಮಾಡಿದ್ರು, ವ್ಯಾಪಾರ ಆಗೈತಿ, ಇದನ್ನು ನಮ್ಮೂರಿಗೆ ಒಯ್ದು ಹೆಂಗೆ ಒಯ್ದು ಬಸ್ಸಿಗೆ ಟಂಗದಾಗ ಕೆಲಸ ಆಗೋದಿಲ್ಲ, ಹೆಂಗೆ ಮಾಡೋದು? ಭಾಳ ವಿಚಾರ ಮಾಡಿ ಒಂದು ಕೆಲಸ ಮಾಡೋಣ ಅಂದವು. ಏನು? ಬಸ್ ಬೇಡ, ಟಂಗ ಬೇಡ, ಒತ್ಕೊಂತ ಹೋಗೋಣ ಅಂದ. ಚಲೋ ಕೆಮ್ಮತ್ತಿಂದ ಪಟಕ ಹಂಗೆ ಇದ್ದು ಕಳೆದಿಟ್ಟು ಒತ್ತಕ್ಕೆ ಶುರು ಮಾಡಿದಪ್ಪ. ಒತ್ತಿದು ಇವ್ರ ಬಗ್ಗೆ ಒತ್ತು ಮುಂದೆ ಅವ ಮಾರ್ಕೊಂಡಿದ್ದಲ್ಲ, ಇವ್ರ ಅಂಗಿ ಪಂಗಿ ಪಟಕ ಗಿಟ್ಟಕ ಎಲ್ಲ ತಿರುಗಿ ನೋಡ್ರಿ ಎಲ್ಲಿ ತಕ್ಕ ಬಂದಿತ್ತು. ಈಗ ನೋಡ್ದೆ ಬಾದೂರು ಬಂದತ್ತೇಳಿ ಅಂದವ. ಗೋಳ್ಗುಮಟ ಊರು ಸಮೀಪ ಬಂದೈತಿ ಈಗ ಸದ್ಯ. ಅದೇ ಹಂಗೆ ಹೇಳ್ತೀವೋ, ನಾವು ಇಟ್ಟು ಅಂಗಿ ಸಹಿತ ಕಾಣಿಸೋಲ್ಲ ಒತ್ತಂದವ.
ಅವನ ಕತಿ ಅಲ್ಲಿದು. ಒತ್ತಾಕತ್ರಿ, ಒತ್ರಿ, ಹೊಲ ಒತ್ರಿ, ಮನೆ ಒತ್ರಿ, ಅಂಗಡಿ ಒತ್ರಿ ತೊಗೊಂಡು ಹೋಗ್ಬೇಕಂತ ಮಾಡ್ರಿ. ನಿಶೆ, ಮೋಹದ ನಿಶೆ, ಮೋಹದ ನಿಶೆ. ಈ ಈ ಈ ನಿಶೆ ಒಂದು 2 ತಾಸಿನ ಕಡಿಮೆ ಆಗಬಹುದು. ಸೆರೆಯದ್ದು ಬೇಡ, ಎರಡು ಕೊಡ ತಿಲಿಮೆ ನೀರು ಹಾಕಿರೋ ಇಳಿಬಹುದು. ಈ ಮೋಹದ ನಿಶೆ ಏನತ್ತಿರು, ಸತ್ತು ಗಾಡಿ ಕೂತರೂ ಕೂಡ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜನನಿ ಜಠರೇ ಶಯನಂ ಅನ್ರಿ. ಹಾಗೆ ಕಾರಣ ಏನು, ಯಾಕೆ ಅದನ್ನೆಲ್ಲ ಹೇಳಕತ್ತೀನಿ, ಅಂತರ್ಮುಖ ವೃತ್ತಿ. ನಿಜವಾದ ಸಾಧಕ ಅಭ್ಯಾಸ ಏನು ಮಾಡಬೇಕು ಅಂದ್ರೆ, ನಮ್ಮ ಮನಸ್ಸನ್ನು ಅಂತರ್ಮುಖ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಬೇಕು. ಆದ್ದರಿಂದ ವಿಷಯ ಎಂಬ ಹಸುರ ನನ್ನ ಮುಂದೆ ತಂದು ಪಸರಿಸಿದೆ ಅಯ್ಯ. ಪಶುವೇನು ಬಲ್ಲದು ವಿಷಯ ಕೇಳಿಸಬಹುದು. ಬಸವಣ್ಣ ಹೇಳ್ತಾನಲ್ಲ, ಆ ರೀತಿಯಿಂದ ಅಂತರ್ಮುಖ. ಅವರು ಸಂಸಾರದೊಳಗಿದ್ದರೂ ಕೂಡ ಬಸವಾದಿ ಶರಣರು ಅವರ ಅಂತರ್ಮುಖ ವೃತ್ತಿಯುಳ್ಳವರಿದ್ದರು. ಹೊರಗೆ ಸಂಸಾರದಾಗ ವಿಷಯ ಆನಂದ ಐತತ್ತು ಅವ್ರಿಗೆ ಆವಾಗ ಗೊತ್ತಾಗಿತ್ತು. ಆದ್ದರಿಂದ ಅಂತರ್ಮುಖ ವೃತ್ತಿ ಇಬ್ಬರಿಗೂ ಆಗ್ತದೆ. ಜ್ಞಾನಿಗೂ ಅಂತರ್ಮುಖ ಆಕತಿ, ಅಜ್ಞಾನಿಗೆ ಯಾವಾಗಲೂ ಅಂತರ್ಮುಖ ವೃತ್ತಿ ಇರ್ತದೆ. ಆದರೆ ನಾವು ವಿಷಯದ ಬೆನ್ನು ಹತ್ಕೊಂತ ಹೋಗ್ತಾನೆ. ಜ್ಞಾನಿಗೆ ವಿಷಯ ಭೋಗದೊಳಗೆ ಯಾವಾಗ ಪ್ರಾರಂಭ ಭೋಗ ಕೊಡ್ತಕ್ಕಂಥ ಸಂದರ್ಭ ಬರ್ತೈತಿ, ಆವಾಗ ಅವ ಬರ್ತಾನೆ, ಅವನು ಮರಿತಾನೆ, ತತ್ವನು ಮರಿತಾನೆ. ಅದಕ್ಕೆ ಸಂದಕದಾಗ ಇಟ್ಟಿರ್ತಕ್ಕ ಲಕ್ಷ ಗಟ್ಟಲೆ ರೊಕ್ಕ ವ್ಯವಹಾರದಾಗ ಮರುವಾಗಿರ್ತೈತಿ. ಪುನಃ ವ್ಯವಹಾರ ಮುಗಿದುಕೊಳ್ಳಿ ಹ್ಯಾಂಗೆ ನಾನು ದೊಡ್ಡ ಶ್ರೀಮಂತ ಇದ್ದೇನೆ ಅಂತ ತಿಳಿತಾನೆ. ಹಂಗೆ ಅಂತ ಈ ರೀತಿ ಹೇಳ್ಕೊಂಡು ಬಂದ ಬಳಿಕ ಈಗ ಇಲ್ಲಿ ತನಕ ಆನಂದದ ವಿಷಯ ಬಗ್ಗೆ ಚರ್ಚೆ ಆಯಿತು. ಈಗ ಅವ್ರು ಏನಂದಾರ, ಜನನ ಮರಣ ದುಃಖ ನಿನ್ನ ಲೇಷ ಸಹಿತಿಲ್ಲ ಅಂದಾರ. ಗೊತ್ತ, ನೆನಪತ್ತೇನಿಲ್ಲ. ನೀನು ಆನಂದ ಸ್ವರೂಪನೇ ಇದ್ದಿ, ಅತ್ಯಂತ ದುಃಖದ ನಿವೃತ್ತಿ ಕೇಳಿದೆಯಲ್ಲ. ಏನಿದೆ ನಿನ್ನಲ್ಲಿ, ಆತ್ಮನಲ್ಲಿ, ನಿನ್ನಲ್ಲಿ ಅಂದ್ರೆ ಈ 3 ಶರೀರದಲ್ಲಿ ಅಲ್ಲ. ಏತು ನಮಗೆ ಬರೇ ಶರೀರದ ಮ್ಯಾಗನೇ ಹೆಚ್ಚು ಅವಲಂಬಿತ ಆಗ್ಯದ. ನಾವು ಆತ್ಮನಲ್ಲಿ, ನಿನ್ನಲ್ಲಿ ಏನಿಲ್ಲ, ದುಃಖ ಲವಲೇಶ ಎಲ್ಲ. ಈ ಪ್ರಶ್ನೆ ಅದ ನೋಡ್ರಿ. 120 ವಿಷಯಾಂಕ ಪ್ರಶ್ನೆ. ಜನ್ಮ ಮೊದಲಾದ ದುಃಖವು ಯಾರಲ್ಲಿ ಇರುತ್ತದೆ? ನನ್ನಲ್ಲಂತೂ ಇಲ್ಲಂತ ಹೇಳಿರಿ ನೀವು. ಹಂಗ್ರೆ ಅದು ಎಲ್ಲೈತಿ ಕೇಳ್ತಾ ಇದ್ದಾನೆ. ಹೇ ಪ್ರಭು ಪರಮಾನಂದ ಬಖಾನ್ಯೋ ಮೇರೋ ರೂಪ ಸು ಮೈ ಪಹಚಾನ್ಯೋ नहीं तो मैं ಭವಬಂಧನ ಲೇಸ ಕಹೋ ಆಪ್ ಪುರಿಯ ಉಪದೇಶ. ಗುರುದೇವ, ನನ್ನ ಸ್ವರೂಪವು ಪರಮಾನಂದ ಸ್ವರೂಪವಿರುತ್ತದೆ ಎಂದು ನೀವು ಹೇಳಿದರೆ ನಾನು ಅದನ್ನು ಚೆನ್ನಾಗಿ ತಿಳಿದುಕೊಂಡೆ. ಇನ್ನೊಂದೇನು ಹೆದರಿಕು? ನಿನ್ನಲ್ಲಿ ಲೇಷ ಕೂಡ ಜನನ ಮರಣ ರೂಪವಾಗಿರ್ತಕ್ಕಂಥ ದುಃಖ ಲೇಷ ಕೂಡ ಇಲ್ಲ ಅಂತ ಹೇಳಿದ್ರಲ್ಲ. ಇದರೊಳಗೆ ನನಗೆ ಸಂಶಯ ಬರ್ತದೆ, ಅದನ್ನು ನನಗೆ ಹೇಳ್ರಿ. ಯಾ ಮೇ ಶಂಕ ಮುಹಿ ಆವೈ ಜಾತೆ ತವ ಬಚ್ಚ ಹಿಯ ನ ಸುಹಾವೈ ನಹಿಯೋ ಮೇ ಯಹ ಬಂಧ ಪಸಾರು ಕಹೋ ಕೌನ ತೌ ಆಶ್ರಯ ನ್ಯಾರು. ನನ್ನ ಬಿಟ್ಟು ಆ ದುಃಖ ಎಲ್ಲಿ ಆಶ್ರಯ ಪಡ್ಕೊಂಡದ? ನನ್ನಲ್ಲಂತೂ ಇಲ್ಲಂತ ಹೇಳಿದ್ರಲ್ಲ, ಅದು ಎಲ್ಲರೇ ಐತಿ ಅದನ್ನು ಹೇಳ್ರಿ. ಟೀಕಾ ನೋಡ್ರಿ. ಹೇ ಭಗವನ್, ನೀನು ಪರಮಾನಂದ ಸ್ವರೂಪನಿರುವಿ ಎಂದು ತಾವು ಹೇಳಿದಿರಿ. ಅದನ್ನು ನಾನು ಚೆನ್ನಾಗಿ ತಿಳಿದುಕೊಂಡೆನು. ಮತ್ತು ಬೇರೆಯಾಗಿ ಏನು ಹೇಳಿದ್ರಿ? ತಾವು ಹೇಳಿದ ಯಾವ ಜನ್ಮ ಮರಣ ಮೊದಲುಗೊಂಡ ಸಂಸಾರ ರೂಪ ದುಃಖ
ನಿನ್ನಲ್ಲಿ ಇರುವುದೇ ಇಲ್ಲ ಅಂತೇನು ಹೇಳಿದ್ರಿಲ್ಲ. ಆದ್ದರಿಂದ ಅದರ ನಿವೃತ್ತಿಯಾದರೂ ಸಂಭವಿಸುವುದಿಲ್ಲ ಅಂತ ನೀವು ಹೇಳಿದ್ರಲ್ಲ. ಇದರೊಳಗೆ ನನಗೆ ಸಂಶಯ ಉಂಟಾಗಿದೆ. ಏನಂದರೆ, ಜನನ ಮೊದಲಾದ ದುಃಖ ನನ್ನಲ್ಲಿ ಇಲ್ಲವಾದರೆ ಮತ್ತೆಲ್ಲಿ ಈ ಸಂಸಾರ ಇರುತ್ತದೆ? ಅದು ನನ್ನಿಂದ ಬೇರೆ ಅಂದರೆ ಭಿನ್ನವುಳ್ಳ ಆಶ್ರಯದಲ್ಲಿದ್ದರೆ ತಾವು ಕೃಪೆ ಮಾಡಿ ಹೇಳಬೇಕು. ಅದರಲ್ಲಿ ಸಂಸಾರ ದುಃಖವು ಇರುವುದೆಂದು ತಿಳಿದುಕೊಂಡು ನನ್ನಲ್ಲಿ ಇರುವುದಿಲ್ಲ ಎಂದು ನಾನು ತಿಳಿಯುತ್ತೇನೆ. ನನ್ನಲ್ಲಂತೂ ಇಲ್ಲಂತ ಹೇಳಿದ್ರಿ, ಹಾಗಾದ್ರೆ ಅದು ಎಲ್ಲಿ ಅದ? ಅದು ಇದ್ದ ಜಾಗ ಬೇರೆ ಎಲ್ಲೇ ಐತಿ ಅಂತ ಹೇಳಿದ್ರಂದ್ರೆ ಅದು ನನಗೇನು ಸಂಬಂಧ ಇಲ್ಲ ಅಂತ ನಾನು ತಿಳ್ಕೊತೀನಿ. ಜನ್ಮ ಮೊದಲಾದ ದುಃಖವು ಎಲ್ಲಿಯೂ ಇರುವುದಿಲ್ಲ. ಗುರುಗಳು ಹೇಳ್ತಾ ಇದ್ದಾರೆ, ತಮ್ಮ ನಿನ್ನಲ್ಲಿನೂ ಇಲ್ಲ, ಎಲ್ಲಿನೂ ಇಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಸುನಹು ಶಿಷ್ಯ ನಮ ಬಾನಿ ಜಾತೆ ತವ ಸಂಕ ಮಿಟೈ ಹಾಯ್ ಜಗಕ್ಕಿ ಅತಿ ಹಾನಿ ತೋ ಮೋಮೈ ನಹಿ ಔರ್ ಮೈ. ಏ ಶಿಷ್ಯನೇ, ಯಾವುದರಿಂದ ನಿನ್ನ ಸಂಶಯ ದೂರವಾಗೋದು ಅದನ್ನು ನನ್ನ ಮಾತನ್ನು ಕೇಳು. ಏನಂದ್ರೆ, ಜಗತ್ತು ಅತಿ ಹಾನಿ, ಅತ್ಯಂತ ಅಭಾವ. ಅತ್ಯಂತ ಅಭಾವ ಎಂದೆಂದು ಎಲ್ಲಿಯೂ ಇಲ್ಲದಕ್ಕೆ ಅತ್ಯಂತ ಅಭಾವ ಅಂತ ಕರೀತಾರೆ. ಪ್ರಾಕ್ ಅಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಾಭಾವ, ಅತ್ಯಂತ ಅಭಾವ. ಘಟ ಉತ್ಪತ್ತಿಗಿಂತಲೂ ಪೂರ್ವದಲ್ಲಿ ಅಭಾವದ ಇಲ್ಲ. ಇದಕ್ಕೇನಂತಾರೆ? ಪ್ರಾಕ್ ಅಭಾವ. ಒಡೆದ ನಂತರದಲ್ಲಿನೂ ಘಟ ಇಲ್ಲ. ಇದಕ್ಕೆ ಯಾವ್ದಾರೆ? ಪ್ರಧ್ವಂಸಾಭಾವ. ಘಟವು ಪಟದಲ್ಲಿಲ್ಲ, ಪಟದಲ್ಲಿ ಘಟವು ಇಲ್ಲ. ಅನ್ಯೋನ್ಯ ಅಭಾವ. ಮಣ್ಣಿನೊಳಗೆ ಘಟ ಎಂದೆಂದು ಇಲ್ಲ. ಇದು ಅತ್ಯಂತ ಅಭಾವ ಅಲ್ರಿ. ಈ ರೀತಿಯಾಗಿ ಕೆಳಗೆ ಟಿಪ್ಪಣಿ ಅದ ನೋಡ್ರಿ. ಅದು ಹೇಗೆ ಹಗ್ಗದಲ್ಲಿ ಕಲ್ಪಿತವಾದ ಸರ್ಪವು 154ನೇ ಟಿಪ್ಪಣಿ ವ್ಯಾವಹಾರಿಕ ಸತ್ತಾದಿಂದ ಅತ್ಯಂತ ಅಭಾವ ಇರೋದು, ಹಾಗೆ ಬ್ರಹ್ಮದಲ್ಲಿ ಕಲ್ಪಿತವಾದ ಜಗತ್ತು ಪರಮಾರ್ಥ ಸತ್ತಾದಿಂದ ಅತ್ಯಂತ ಅಭಾವ ಇರುತ್ತದೆ. ಅದುವೇ ಜಗತ್ತಿನ ಅತಿ ಹಾನಿ, ಅಂದರೆ ನಿತ್ಯ ನಿವೃತ್ತಿ ಅಲ್ರಿ. ಅತ್ಯಂತ ಅಭಾವ ಅಂತ ಹೆಂಗೆ? ಹಗ್ಗದೊಳಗೆ ಕಲ್ಪಿತವಾದ ಹಗ್ಗದೊಳಗೆ ಸರ್ಪ ವ್ಯಾವಹಾರಿಕ ಸತ್ತಾದಿಂದ ಅತ್ಯಂತ ಅಭಾವದ. ಸತ್ತಗಳ 3 ಪ್ರಕಾರ ಅದಾವ. ಪ್ರಾತಿಭಾಷಿಕ ಸತ್ತ, ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ. ನಮ್ಮ ಗದ್ದಲ ಹಿಡಿಸಿದ್ದು ಇಲ್ಲೇ ಅಲ್ರಿ. ಈ ಸತ್ತಗಳ 3 ನಾವು ತಿಳಿಲಾರ್ದೆ ಹೋದರೂ ನಿಜವಾದ ಜ್ಞಾನ ಆಗುವುದಿಲ್ಲ ಅಲ್ರಿ. ಪ್ರಾತಿಭಾಷಿಕ ಸತ್ತ, ಪ್ರತೀತಿ ಮಾತ್ರ ಸತ್ತ. ಪ್ರಾತಿಭಾಷಿಕ ಸತ್ತ ತೋರುದು ಇರಂಗಿಲ್ಲ. ಏನಂತಾರೆ ಅದಕ್ಕೆ? ಪ್ರಾತಿಭಾಷಿಕ. ಸ್ವಪ್ನ ಪದಾರ್ಥಗಳು ತೋರ್ಯಾವ ಅದಾವೇನು? 1,00,000 ರೂಪಾಯಿ ಅನಿಸಿದಪ್ಪ, ಹೊರಗೆದ್ದ ಜಾಡ್ಸಕ್ಕೆ ಹೋದ, 1 ರೂಪಾಯಿ ಸೋತಿಲ್ಲ, ಹಾಸಿಗೆ ಜಾಡ್ಸ. ಏನು ಮಾಡ್ತೀರಿ? ಕನಸೇ ಇದು 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 ಸತ್ಯ ಅಂತ ತಿಳ್ಕೊಂಡಿದ್ದೆವು. ವಿಷಮ ಸಂಸಾರವಿದಮೋ ಕನಸಂದರಿ. ಅಲ್ಲೆಲ್ಲೇ ಬರ್ತಾರವ್ರು ನಿಜವನ್ರು. ಆಯ್ತಾ? ಇದು ಸುಳ್ಳು. ಇದನ್ನು ಕರೆಯತ್ತು ತಿಳ್ಕೊಂಡಿದ್ವಿ ನಾವು ಅಲ್ರಿ. ಕನಸಿನಾಗ ಒಬ್ಬ ದೊಡ್ಡ ಸಾಹುಕಾರ ಆಗಿದ್ದ. ಬಡ್ಡಿ ಹಂಗೆ ರೊಕ್ಕ ಕೊಟ್ಟಿದ್ದ. ಅವರೇ ಬಡವ, ಎಂದೊಂದು ದುಡಿಲಾರ್ದ ಗತಿನ ಇಲ್ಲ. ಬರೀ ಕನಸಿನ ಸಾಹುಕಾರ ಆಗ್ಬೇಕಾದ್ರೆ ದುಡಿದು ಬೇಕಾಗಿಲ್ಲರಿ. ಏಕ್ದಮ್ ಮಜಾ ಅದು. ಏಕ್ದಮ್ ಕೊಟ್ಟಾದೀಶ ಆಗಿದ್ದ. ಮಂದಿ ಬಡ್ಡಿ ಹಂಗೆ ರೊಕ್ಕ ಒಯ್ತಿದ್ರು. ಒಂದು ಹಬ್ಬಗೆ 5,000 ರೂಪಾಯಿ ಕೊಟ್ಟಿದ್ದ. ಅದು 10,000 ಆಗಿತ್ತು ಬಡ್ಡಿ ಕೊಡಿಸಿ. ಅವ ಬಂದ,
ಎಲ್ಲಿದೆಯಲ್ಲ ಹಾಂ ಸಾವುಕಾರ ಈ ಗಂಟು ತಗೋರ 5,000 ರೂಪಾಯಿ ಬಡ್ಡಿ ಬಿಡ್ರಿ ಅನ್ನೋ ಬಡ್ಡಿ ಕೊಡು ಮೊದಲು, ಆಮೇಲೆ ಗಂಟು ಕೊಡೋಕ್ಕೆ ಮೊದಲು ಬಡ್ಡಿ ಕೊಡು. ಇಲ್ಲರಿ ಸಾವುಕಾರ ಬಡ್ಡಿ ಬಿಡ್ರಿ, ಇದು ಮೂಲಟ್ಟು ತಗೋರಿ ಅಂತಿದ್ದ. ಈಕಿ ಚಾದ ಜಗ್ಗಿ ಎಬ್ಸಿದಳು. ಹೇಳ್ರಿ ಹೊತ್ತೈತಿ ಒಂದು ಕಾತನ್ ಮಾಡಿದೆ ಅಂದವ. ಯಾಕ್ರಿ ಅಂದಳು. ಅವ 5,000 ರೂಪಾಯಿ ಕೊಡಕ್ಕೆ ಬಂದಿದ್ದ, ಮತ್ತು ತರಬಾರ್ದೇನ್ರಿ ಅಂದಳಕ್ಕೆ. ಮತ್ತು ನೀನು ಎಬ್ಸಿದ್ಲ ನಾ ಏನು ಮಾಡಲಿ. ಅವಾಗ 5,000 ರೂಪಾಯಿ ಕೊಟ್ಟಿನಿ, ಅದು 5 ಬಡ್ಡಿ ಆಗಿತ್ತು. ಆ ಬಡ್ಡಿ ಬಿಡ್ರಿ 5,000 ರೂಪಾಯಿ ಗಂಟು ತಗೋರಿ ಅಂತ ಬಂದಿದ್ದ. ಅಲ್ರಿ ಪಾಪ ಅವನು ಬಡವ ಇದ್ದಾನ, ಗಂಟು ಬಡ್ಡಿ ಬರ್ಬೇಕಿಲ್ಲ ಗಂಟು. ಮತ್ತು ನೀ ಎಬ್ಸಿದ್ಲ ನಾ ಏನು ಮಾಡ್ರಿ ಅಂದ. ಆಕೆ ಅಂಗಡಿಗೆ ಹೋದಳು. ಒಂದಿಟ ನಮ್ಮದು 5,000 ರೂಪಾಯಿ ಬರುವುದವ್ರಿ. ಅಂಗಡಿ ಅವ್ನು ಗೊತ್ತಿಲ್ಲ ಅದು ಯಾವುದು 5,000 ಬರೋದು. ಒಂದಿಟ ಬೆಲ್ಲ ಗೋಧಿ ಕೊಡ್ರಿ, ಬೆಲ್ಲ ಗೋಧಿ ತಂದು ಹೋಗಿ ಮಾಡಿ ಉಣಿಸಿ ಮನಗಿಸಿದ್ರು. ಈ ಸರ ಬಂದಂದ್ರೆ ಸುಮ್ಮ 5,000 ತೊಗೊಂಡು ಬರ್ರಿ ಅಂದಳು. ಹ್ಞೂ ಅಂದ. ಒಂದು 10 ನಿಮಿಷ ಬಿಟ್ಟು ಕೌಂದಿ ಜಗ್ಗಾಕಿ ಬಂದಾನೇನ್ರಿ ಅವ. ಬಂದಿಲ್ಲ, ಬಂದಂದ್ರೆ ಒಟ್ಟು ನೀವು 5,000 ಯಾಕೆ ತೊಗೊಂಡು ಬರ್ರಿ ಅವ. ಮತ್ತೊಂದು 10 ನಿಮಿಷ ಬಂದಾನೇನ್ರಿ ಅವ. ಬೆಟ್ಟಕ್ಕ ಬಂದಾನೇನ್ರಿ ಅರೆಗಂದ ಬರಲಿಲ್ಲ ಅವ. ಯಾರು ಕತ್ತಿದು ಈ ವ್ಯಾವಹಾರಿಕವಾದ ಪ್ರಪಂಚವೇ ಸತ್ಯ ಅಂತ ತಿಳ್ಕೊಂಡೀವಿ. ಡಂಗರ ಹೊಡೆದು ವಿಷಮ ಸಂಸಾರ ಇದನ್ನು ಕನಸಂದರಿ, ಇದು ಸುಳ್ಳದನು. ಸುಮ್ಮನೆ ನಾವು ನೀವು ಕೂಡಿಸೋದು ನಾಟಕ. ಇದು ನಾಟಕದ ಕಂಪ್ನಿ ಇರ್ತೈತೆ ಗೊತ್ತೈತೆ. ಅವಾಗ ಹೆಂತಾಗಿರ್ತಾಳೆ, ಗಂಡಸನ್ನು ಸೀರೆ ಇಟ್ಕೊಂಡು ಹೆಂತಾಗಿರ್ತೈತೆ, ಒಂದು ಗಂಡಾಗಿರ್ತೈತೆ ಹೌದಲ್ರಿ. ಅದು ನಾಥಾತದತೆ ಪ್ರಿಯೇತ್ ಇದು ಇರ್ತೈತೆ ಅಲ್ರಿ. ಹಾಂ, ನಾತನೂ ಇಲ್ಲ ಪ್ರಿಯನೂ ಇಲ್ಲ ಹೌದಲ್ರಿ. ಒಳಗೆ ಬಂದು ಇವನ ಕೈಯಾಗಿ ಬಿಡಿ ಅದು ಸೇರ್ತೈತಿ, ಅವನ ಕೈಯಾಗಿ ಬಿಡಿ ಇದು ಸೇರ್ತೈತಿ. ಇದೊಂದು ನಾಟಕ ತಿಳ್ಕೊಂಡು ಮಾಡ್ರಿ ನೀವು ಸಂಸಾರ, ಏನೂ ಆಗಂಗಿಲ್ಲ. ಹೆಂಡತಿ ಪಾಠ ಮಾಡ್ಯಾಳ ಆಕಿ, ಇವ ಗಂಡ ಪಾಠ ಮಾಡ್ಯಾನ. ಅವ ಒಂದೆರಡು ಚಿಲ್ಲರವು ಮಕ್ಕಳು ಪಾಠ ಮಾಡ್ಯಾವು ಅದಲ್ಲ. ಇದು 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 ಖರೆ ಅಲ್ಲ. ಮತ್ತು ಹೆಂಗಸನ ಪಾಠ ಮಾಡ್ರೆ ಹೆಂಗಸನ ಹಾಕಿತ್ತು ಅಂದ್ರೆ ಗತಿ ಏನ್ರಿ. ನನಗೊಂದು ವರ ನೋಡ್ರಿ ಎತ್ತಿದ್ದ ಹೊರಗೆದ್ದು. ಹಂಗಿಲ್ಲ. ಹಂಗೆ ಸಂಸಾರ ಅನ್ನೋದು ಇದು ನಾಟಕದಂತೆ. ಆಡುತ್ತೈದಳೆ ಮಾಯಿ ಎಂಬ ಕಾಮಿನಿ ನೋಡಿ ಬಲ್ಲವರು ಸಂಸಾರ ನಾಟಕವ. ನಿಜಗುಂಡು ಅಲ್ಲೆಲ್ಲೇ ಹೆಣಕ್ಕೆ ಹಾಕಾರ ಅವರು. ಆಡುತ್ತೈದಳೆ ಮಾಯೆ ಅಲ್ರಿ. ಮಾಯೆ ಸಂಸಾರ ನಾಟಕನ ಮಾಡಕತ್ತಾಳ ನೋಡಿ ಬಲ್ಲವರು ಜ್ಞಾನಿಗಳು ಇದು ನಾಟಕ ಅಂತ ನೋಡ್ತಾ ಇದ್ದಾರೆ, ಆದ್ರೆ ಕೂಡಂಗಿಲ್ಲ ಅಲ್ರಿ. ನಾವು ಕೂಡ್ತೀವಿ ಅದ್ರ ಕೂಡ. ಪಟ್ಟತ್ ಬಡಪ್ಪ ಹೇಳ್ತೇನೆ, ಯಾಕೆ ಖಾರ ಹಾಕಿಲ್ಲ ಇದ್ರಾಗ. ನೋಡು, ಇದು ನಾಟಕ. ಸುಮ್ಮನೆ ನಾಟಕದಾಗ ಏನ್ರಿ ಹೆಚ್ಚು ಕಡಿಮೆ ಮಾಡ್ತಾರನ್ನ ಇಲ್ಲ. ಹಾಗೆ ಇದು ಸಂಸಾರ, ಇದು ಪ್ರಾತಿಭಾಷಿಕ ಸತ್ಯ. ಯಾವುದು? ಸ್ವಪ್ನ, ಪ್ರತೀತಿ ಮಾತ್ರ. ಅದಕ್ಕೆ ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲ. ಯಾವುದಕ್ಕೆ? ಸ್ವಪ್ನದ ನಿವೃತ್ತಿ ಆಗ್ಲಾಕ ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲ. ಆ ಪ್ರಾತಿಭಾಷಿಕ ಸತ್ಯಕ್ಕೆ ಲಕ್ಷಣ ಬರೀತಾರೆ. ಬ್ರಹ್ಮದ ಅಪೇಕ್ಷೆ, ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ತಮ್ಮ ತಮ್ಮ ಅಧಿಷ್ಠಾನಗಳ ಜ್ಞಾನದಿಂದ ಯಾವುದು ಬಾಧೆಯನ್ನು ಹೊಂದುತ್ತದೆಯೋ ಅದು ಪ್ರಾತಿಭಾಷಿಕ ಸತ್ಯ. ಹಗ್ಗದಾಗಿನ ಹಾಳು ಹೋಗ್ಬೇಕಾದ್ರೆ ಬ್ರಹ್ಮಜ್ಞಾನದ ಅವಶ್ಯಕತೆ ಇಲ್ಲ. ಅಧಿಷ್ಠಾನವಾದ ಹಗ್ಗದ ಜ್ಞಾನ ಮಾಡ್ಕೋ ಅದಲ್ರಿ.
ಯಾರು ಸಿದ್ಧಾರ್ಥ ಮಠಕ್ಕೆ ಹೋಗಿ ಬ್ರಹ್ಮಜ್ಞಾನ ಮಾಡ್ಕೊಂಡು ಬಾ ಹೊಕ್ಕನೋತೈತೇನೋ ಹಾಗದಾಗಿ ನಾವು ಅದೇನಿಲ್ಲ. ಇದಕ್ಕೇಂತಾರೆ ಪ್ರಾತಿಭಾಷಿಕ ಸತ್ತೆ, ವ್ಯಾವಹಾರಿಕ ಸತ್ತೆ. ಬ್ರಹ್ಮಜ್ಞಾನದಿಂದಲೇ ಯಾವುದು ಮಿಥ್ಯೆ ಆಕತ್ತೋ ಅದಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಕರೀತಾರೆ. ಬ್ರಹ್ಮಜ್ಞಾನ ಆಗದ ಹೊರತಾಗಿ ನಿಮಗೆ ಸುಳ್ಳು ಅಂತ ಅನ್ಸಂಗೇ ಇಲ್ಲ. ಅದು ಸೊಮ್ಮ ಗೋನ್ ಹಾಕ್ತೀವಿ, ಸೊಮ್ಮ ಚಪ್ಪಳಿಗೆ ಬಡಿತೀವಿ ಅಲ್ರಿ. ಅದು ಬ್ರಹ್ಮಜ್ಞಾನ ಆಗೋ ತನಕ ಇದು ಸುಳ್ಳ ಅಂತ ಅನಿಸೋದೇ ಇಲ್ಲ. ಅದಕ್ಕೆ ವ್ಯಾವಹಾರಿಕ ಸತ್ತ ಅಂತ ಕರೀತಾರೆ ಅಲ್ರಿ. ಇನ್ನು ಯಾವುದರಿಂದಲೂ ಯಾವಾಗಲೂ ನಾಶವಾಗುವುದಿಲ್ಲವೋ ಅದು ಪಾರಮಾರ್ಥಿಕ ಸತ್ಯ ಅಲ್ರಿ. ಅದು ಪಾರಮಾರ್ಥಿಕ ಸತ್ಯ ಅದಪ್ಪ. ಆದ್ದರಿಂದ ಪ್ರಪಂಚ ಸುಳ್ಳಂತ ಪಾರಮಾರ್ಥಿಕವಾಗಿ ಸುಳ್ಳದ, ವ್ಯಾವಹಾರಿಕವಾಗಿ ಸುಳ್ಳಂತ ತಿಳ್ಕೊಂಡ್ರಿ. ಮತ್ತು ಎಲ್ಲರೇ ವ್ಯಾವಹಾರಿಕವಾಗಿ ಸುಳ್ಳಿಲ್ಲದು, ವ್ಯಾವಹಾರಿಕ ಸತ್ಯನೇ ಅದ. ಆದರೆ ಪಾರಮಾರ್ಥಿಕವಾಗಿ ಹಗ್ದಾಗಿನ ಹಾಮ ದುಷ್ಟ ಕೊಡ್ತಾರೆ ನೋಡ್ರಿ. ಹಗ್ದಾಗಿನ ಹಾಮ ಹೆಂಗೈತಿ, ಕಲ್ಪಿತ ಸರ್ಪ ವ್ಯಾವಹಾರಿಕ ಸತ್ತದಿಂದ ಅತ್ಯಂತ ಭಾವದ. ವ್ಯಾವಹಾರಿಕ ಹಾವು ಬತ್ತಂದ್ರೆ ಏನು ಮಾಡ್ತೀರಿ, ಬಡಿಗೆ ತಗೋತೀರಿ ಅದಲ್ರಿ. ಹಗ್ದಾಗಿನ ಹಾವ ನೀ ಬಡಿಗೆ ತರಬೇಡ, ಏನು ಬೇಡ, ನಾನು ಅಧಿಷ್ಠಾನ ತಿಳ್ಕೊ, ನಾ ಹೋಗ್ಕೊಳತೈತೆ ಅದು, ಹೌದಲ್ರಿ. ಹಾಗೆ ವ್ಯಾವಹಾರಿಕ ಸತ್ತಾದಿಂದ ಪ್ರಪಂಚ ಇದ್ದರೂ ಕೂಡ ಪಾರಮಾರ್ಥಿಕ ಸತ್ತಾದಿಂದ ಅತ್ಯಂತ ಭಾವದ. ಪಾರಮಾರ್ಥಿಕ ಸತ್ಯದ ಒಂದೇ ಒಂದಾದ ಪರಬ್ರಹ್ಮ ವಸ್ತು ಏನ್ರಿ. ಈ ಉತ್ಪತ್ತಿಗಿಂತ ಪೂರ್ವದಲ್ಲಿನೂ ಇತ್ತು, ಉತ್ಪತ್ತಿ ಇದ್ದಾಗೂ ಐತಿ, ಪ್ರಳಯ ಆದಾಗೂ ಐತಿ. ಆದ್ದರಿಂದ ಅಂತಹ ಪಾರಮಾರ್ಥಿಕ ಸತ್ತೆಯಿಂದ ಈ ಜಗತ್ತೇನದ ಮಿಥ್ಯಾದ ಅಂತ ಜನ್ಮ ಮೊದಲಾದಕ್ಕೆ ಎಲ್ಲಿಯೂ ಇರುವುದಿಲ್ಲ. ಪ್ರಶ್ನೆ, ಎಲ್ಲಿಯೂ ಇಲ್ಲದಿದ್ದರೆ ಪ್ರತ್ಯಕ್ಷಕ್ಕೆ ಪ್ರತ್ಯಕ್ಷ ಬೇಕೇ ತೋರುತ್ತದೆ ನೋಡ್ರಿ. ಸ್ವಾಮಿಗಳಿಗೆ ದಿವಸ ಆಗ್ಯಾವ ಪಾಪ ಅಲ್ರಿ. ಎಲ್ಲೂ ಇಲ್ಲ ಅಂತ ಹೇಳ್ತೀರಿ ನೀವು, ಏನು ದುಃಖ ಇಲ್ಲದ್ದು ತೋರಬಾರ್ದಾಗಿತ್ತು ಅಲ್ರಿ. ಬಜ್ಜಿ ಮಗ ಯಾರಿಗಾರ ಭೇಟಿಯಾಗ್ಯಾನು? ಇಲ್ಲ. ಆಕಾಶ ಪುಷ್ಪ ಯಾರು ಹೋಗಿ ತಂದಾರೇನೋ? ಇಲ್ಲ. ಇಲ್ಲದ್ದು ತೋರೋದೇ ಇಲ್ಲ. ನೀವು ಇಲ್ಲತ್ತೀರಿ, ನನಗೆ ತೋರಕೈತೈತಿ, ಹೌದಲ್ರಿ. ಮತ್ತು ದುಃಖ ಇಲ್ಲಂತೀರಿ ನೀವು, ತೋರಕೈತೈತಿ. ಏನು ಆಗೈತಿದು ಅಂತ ಕೇಳಿದ್ರೆ, ದೇಹ ಹುಟ್ಟಿದರೆ ನಾನೇ ಹುಟ್ಟಿದೆ, ದೇಹ ಮುದಕಾದರೆ ನಾನೇ ಮುದಕಾದೆ, ದೇಹ ಸತ್ತರೆ ನಾನೇ ಕಿಲ್ಲೇ ಬಂದತ್ ನಾವು, ಮತ್ತೇನಿಲ್ಲ. ಜನ್ಮ ಮರಣ ಎಲ್ಲಿದ? ದೇಹಾದಿಗಳಲ್ಲದ, ನಿನ್ನಲ್ಲಿ ಇಲ್ಲ. ಏತು ಮತ್ತು ತೋರ್ತತೆ ಯಾಕ್ರಿ? ಆಮೇಲೆ ತೋರ್ತತೆ ಯಾಕೆ? ಇಲ್ಲದ್ದು ತೋರಬಾರ್ದನ್ನು ನೇಮ ಇಲ್ಲ. ಇಲ್ಲದ್ದು ತೋರಬಾರ್ದನ್ನು ನೇಮ ಇಲ್ಲ. ಹಾಗಾಗಿ ನಾವು ಇದ್ದದ್ದು ಇಲ್ಲದ್ದು ತೋರತ್ತಿಲ್ಲೋ, ಸೀರೆ ಆಡಿದ್ದು ಇಲ್ಲೋ. ಇಲ್ಲದ್ದು ತೋರಬಾರ್ದತ್ತೆ ನೇಮ ಅದ, ಇಲ್ಲದ್ದು ತೋರ್ತದ. ಸ್ವಪ್ನ ಇದ್ದದ್ದ ಇಲ್ಲದ್ದು ಇಲ್ಲದ್ದು ಹೌದಲ್ಲ, ತೋರ್ತದ ಇಲ್ಲ. ಹಂಗೆ ಈ ಪ್ರಪಂಚವೂ ಕೂಡ ಇಲ್ಲದ್ದೇ ಅದ, ತೋರ್ತದ. ಎಲ್ಲಿ ತನಕ ತೋರ್ತದ? ಬ್ರಹ್ಮಜ್ಞಾನ ಆಗುವ ತನಕ ತೋರ್ತದ. ಬ್ರಹ್ಮಜ್ಞಾನ ಆಗುತ್ತಕ ಅಧಿಷ್ಠಾನದ ಜ್ಞಾನ ಆತಂದ್ರೆ ನಾಮರೂಪಗಳು ಏನು ಮಾಡ್ಯಾವ? ನಮ್ಮನ್ನು ಮೋಸ ಮಾಡ್ಯಾವ. ನನ್ನ ಮನಸ್ಸು, ನಮ್ಮ ಬುದ್ಧಿ ನಾಮರೂಪಗಳನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಕೂತೈತಲ್ಲ ಅಲ್ಲ. ರಮಣ ಮಹರ್ಷಿ ಅಂತ ಒಬ್ಬ ಬಂದ. ಏನು ರೀ ಅಪ್ಪಗಳ, ಪರಮಾತ್ಮ ಎಲ್ಲ ಕಡೆ ತುಂಬ್ಯಾನಂತೀರಿ, ನಮಗೆ ಕಾಣಿಸೋವಲ್ಲ, ಎಷ್ಟು ಸುಳ್ಳು ಹೇಳ್ತೀರಿ ನೀವು ಅಂತ ಬಂದವ. ಹೌದಲ್ರಿ, ಬರೋಬ್ಬರಿ ಹೌದಲ್ರಿ ಅವನ ಮಾತು. ಎಲ್ಲ ಕಡೆ ಅದಾನಿಲ್ರಿ, ಅದನ್ನ ಒಪ್ಕೋತೀವಿ, ಎಲ್ಲ ಕಡೆ ಅದಾನ, ಪರಂತು ಕಾಣಿಸುವಲ್ಲ ಯಾಕೆ? ಪ್ರಶ್ನೆ. ಆವಾಗ ಅವ್ರು ಏನು ಮಾಡಿದರು?
ಒಂದು ಚಿತ್ರಪಟ ಇತ್ತು ಬರೆದದ್ದು, ಅದನ್ನು ಅವನ ಕೈಯಾಗ ಕೊಟ್ಟರು. ಇದರೊಳಗೆ ಏನೇನೈತಿ ನೋಡಪ್ಪ ಅಂದರು. ಏನೇನತ್ತಂದ್ರೆ ಅಲ್ಲಿ ಆಕಳತ್ರಿ, ಇಲ್ಲಿ ಚಿಗುರು ಐತ್ರಿ, ಇಲ್ಲಿ ಗುಡಿಸಲತ್ರಿ, ಇಲ್ಲಿ ಸ್ವಾಮಿ ಅದಾನ್ರಿ, ಇಲ್ಲಿ ನದಿ ಅದ ರೀ ಹೇಳಕೈದ್ದವ. ಮತ್ತೇನೈತಿ ನೋಡು, ಇಲ್ರಿ ಇಲ್ಲಿ ಗುಡಿಸಲತ್ರಿ, ಸ್ವಾಮಿ ಅದಾನ್ರಿ, ನದಿ ಅದ ರೀ, ಚಿಗುರು ಅದ ರೀ, ಮತ್ತು ಅದ ಅಂದ. ಇನ್ನೂ ಏನೈತಿ ನೋಡು, ಮತ್ತೇನೈತಿ ನೋಡು, ಮತ್ತು ಅದ ಏನು, ಸ್ವಾಮಿ ಅದಾನ್ರಿ, ಗುಡಿಸ್ಲದ ರೀ, ನದಿ ಅದ ರೀ. ಅವಾಗೊಂದು ಅಲ್ಲೋ ಮೂರ್ಖ, ಈ ಪಟಕ್ಕೆ ಆಧಾರ, ಈ ಚಿತ್ರಗಳಿಗೆ ಆಧಾರವಾದ ಪಟ ಹತ್ಯೆ ಇಲ್ಲ, ಅದ್ಯಾಕೆ ಕಾಣಿಸೋದು ನನಗೆ? ಚಿತ್ರಗಳಿಗೆ ಆಧಾರವಾದದ್ದು ಯಾವುದು? ಪಟ, ಹೌದಲ್ಲ? ಮತ್ತು ಅದನ್ನು ನೋಡವಲ್ಲ ಅಂದ್ರೇನು? ನಾಮರೂಪದಲ್ಲಿ ಬುದ್ಧಿ ಒತ್ತಿ ಹಾಕಿದ್ದೀವಿ ನಾವು, ಅದೇ ಸತ್ಯ. ಇದಕ್ಕೆ ಆಧಾರಧಿಷ್ಠಾನವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ಏನದಲ್ಲ, ದುಃಖದ ಲೇಷನೂ ಅಲ್ಲಿ ಇಲ್ಲ. ಮತ್ತು ಇಲ್ಲದ ತೋರಬಾರ್ದತ್ತ ನೇಮನೂ ಇಲ್ಲ. ಹಗ್ಗದಾಗಿನ ಹಾವು ಇಲ್ಲ, ತೋರ್ತದ. ಸ್ವಪ್ನ ಇಲ್ಲ, ತೋರ್ತದ. ಬಂಜಿ ಮಗ ಇಲ್ಲ, ತೋರುವುದಿಲ್ಲ. ಅದರೊಳಗೆ ಭ್ರಮ ಎರಡು ಪ್ರಕಾರ ಅದಾವ. ಒಂದು ಸೋಪಾಧಿಕ ಭ್ರಾಂತಿ, ಇನ್ನೊಂದು ನಿರುಪಾಧಿಕ ಭ್ರಾಂತಿ. ಸೋಪಾಧಿಕ ಭ್ರಾಂತಿ ಉಪಾಧಿ ರೂಪರ್ಯಂತವಾಗಿ ತೋರುವುದನ ಅದು. ನಿರುಪಾಧಿಕ ಭ್ರಾಂತಿ ಅದು ಅಧಿಷ್ಠಾನ ಜ್ಞಾನ, ಅದು ತೋರುವುದೇ ಇಲ್ಲ. ಹಗ್ಗದಾಗಿನ ಹಾವ ಹಗ್ಗದ ಜ್ಞಾನ ಆದ್ರೆ ತೋರುವುದೇ ಇಲ್ಲ ಅದು. ಮತ್ತು ಈ ಮರೀಚಿಕೆ ಜಲ ಅಂತಾರೆ, ಮೃಗಜಲ, ಅದು ಸುಳ್ಳತ್ತು ನೀವು ತಿಳಿದರೂ ಕೂಡ, ಹೌದಲ್ರಿ? ಯಾರೇ ಕೊಡ ತಗೊಂಡು ಓಡ್ಯಾರೇನು ನೀರು ತರ್ತಂತ ಇಲ್ಲ ಅಂತೇಳಿ, ಮೃಗಗಳು ಸತ್ಯ ಅಂತ ತಿಳ್ಕೊಂಡಾವು, ಓಡ್ತಾವೆ. ಅಲ್ಲಿ ನೀರು ಹತ್ತೇಳಿ ಮಧ್ಯಾಹ್ನ ಬಿಸಿಲಾಗ ಹರಿತಿರ್ತ ನೋಡ್ದಿಲ್ಲ, ಓಡ್ತಾವೆ. ಮನುಷ್ಯನೂ ನೋಡ್ತಾವೆ, ಅವಗೂ ಕಾಣಿಸ್ತೈತಿ, ಓಡ್ತಾವನವ ಇಲ್ಲ. ಹಾಗೆ ಪ್ರಪಂಚ ಏನದ ಅಂತ ಕೇಳಿದ್ರೆ ಇದು ಮಿಥ್ಯ ಅದ. ಮಿಥ್ಯ ಇದ್ರೂ ತೋರ್ತದ, ತೋರಬಾರ್ದಂತೆ ನೇಮ ಇಲ್ಲ. ಅದು ಸತ್ಯ ಅಂತ ತಿಳಿದು ಯಾವ ಓಡಾಕತ್ಯಾವ ಅವು ಮೃಗಗಳು ಅಂತ ತಿಳ್ಕೊರಿ. ಅರ್ಥ ಆಗತ್ತೆ ನೀವು? ಸಂಸಾರ ಸತ್ಯ ಅಂತ ಯಾವ ತಿಳ್ಕೊಂಡು ಓಡಾಕತ್ಯಾವ ನೋಡ್ರಿ. ಹೊಲದಿಂದ ಮನೆಗೆ ಓಡ್ತಾವ, ಮನೆಯಿಂದ ಹೊಲಕ್ಕೆ ಓಡ್ತಾವ, ಅಂಗಡಿಗೆ ಓಡ್ತಾವ, ಹಂಗೆ ಓಡಾಕತ್ಯಾವಲ್ಲ, ಓಡ್ರಿ. ಏನು ತಕ್ಕ ಓಡ್ತೀವಿ? ಸಾಯಿ ತಕ್ಕ ಓಡ್ತೀವಿ ಮತ್ತೇನು? ಆದ್ದರಿಂದ ಪ್ರಪಂಚ ಯಾವ ದೃಷ್ಟಿಯೊಳಗಿಲ್ಲಂತಾರೆ? ಪಾರಮಾರ್ಥಿಕ ದೃಷ್ಟಿಯಲ್ಲಿ ಪ್ರಪಂಚ ಇಲ್ಲ, ವ್ಯಾವಹಾರಿಕ ಸತ್ಯವಾಗಿ ಐತಿ. ಅದು ವ್ಯಾವಹಾರಿಕ ಪೂರ್ತಕ್ಕೆ ಅಷ್ಟೇ ಸೀಮಿತ ಅದ. ನಿಮಗೆ ಬ್ರಹ್ಮಜ್ಞಾನ ಆತು ಅಂತಂದ್ರೆ ಅದು ತೋರುವುದಿಲ್ಲ ಅಂತಲ್ಲ, ತೋರ್ತದ, ಸತ್ಯವಾಗಿ ತೋರುವುದಿಲ್ಲ. ಇಷ್ಟು ವ್ಯತ್ಯಾಸ ಅದ. ಜ್ಞಾನಿಗಳಿಗೆ ಜಗತ್ತು ತೋರ್ತತೆ ಇಲ್ರಿ, ತೋರ್ತತಿ, ಆದರೆ ಸತ್ಯವಾಗಿ ತೋರುವುದಿಲ್ಲ. ಅಜ್ಞಾನಿಗಳಿಗೆ ಸತ್ಯವಾಗಿ ತೋರ್ತದೆ. ಮಿಂಚುದಿತ್ರಿ, ಮಧ್ಯಾಹ್ನ ಬಿಸಿಲಾಗ ನೋಡ್ದ ಬೆಳ್ಳಿ ಬಿದ್ದತಿ ಅಂದ, ಓಡಿ ಹೋದ ತಗೊಂಡ, ಶಿಂಪಿತ್ತು, ಕಿಶೆದಾಗ ಕೂತಾನ ಅದನ್ನು. ಆ ಶಿಂಪ್ಯಾಗಿನ ಬೆಳ್ಳಿ ಅದಕ್ಕಾರ ಬರ್ತೈತೇನು? ಕಾಣಿಸ್ತು, ಓಡಿಸ್ತು. ಹಂಗೆ ಮಂದಿನ ಓಡ್ಸಾಕತ್ತೈತ. ಅಲ್ಲೈತಿ ಓಡ್ರಿ, ಎಂತಕ್ಕೆ ಓಡ್ತೀರಿ? ಓಡ್ರಿ ಅಲ್ಲ. ಆದ್ದರಿಂದ ನೋಡ್ತಮ್ಮ, ದುಃಖ ಇಲ್ಲ, ಐತಿ, ಇಲ್ಲದು ತೋರಬಾರ್ದಂತೆ ಏನಂತೀಯಲ್ಲ, ಅದು ನಿಯಮ ಇಲ್ಲ. ಆದರೂ ಕೂಡ ವ್ಯಾವಹಾರಿಕವಾಗಿ ತೋರ್ತದೆ. ಅದು ಪಾರಮಾರ್ಥಿಕವಾಗಿ ದುಃಖ ಆತ್ಮನಲ್ಲಿ ಸ್ವಲ್ಪನೂ ಇಲ್ಲ. ಸದ್ಗುರುನಾಥ ಮಹಾರಾಜ್ ಕಿ